ಕ್ಯಾನ್ಸರ್ ಆದ ತಕ್ಷಣ ಎಲ್ರಿಗೂ ಸ್ವಲ್ಪ ಭಯ ಗ್ಯಾರಂಟಿ. ಕ್ಯಾನ್ಸರಿಂದ ಪ್ರಾಣವನ್ನು ಕಳೆದುಕೊಂಡವರ ಸಂಖ್ಯೆ ಕಡಿಮೆ ಇದ್ದರೂ ಸಹಿತ ರೇಷಿಯೋ ಸ್ಪೀಡ್ ಆಗಿದೆ ಅಂತ ಜನರು ಹೇಳ್ತಾರೆ, ವೈದ್ಯರು ಕೂಡ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಮಾಹಿತಿ ಪ್ರಕಾರ ತಾವು ಹೇಳೋ ಹಾಗೆ ಕ್ಯಾನ್ಸರ್ ಅಂದರೆ ಏನು, ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಏನು ಅಂತ ಹೇಳ್ತಾರೆ? ಸಿನಿಮಾಗಳ ಪ್ರಭಾವದಿಂದವಾಗಿ ಹೆಚ್ಚಿನ ಪ್ರಚಾರ, ಹೆಚ್ಚಿನ ರೋಚಕತೆ, ಕ್ಲೈಮ್ಯಾಕ್ಸು, ಹಂಗನೆ ಬೀಭತ್ಸ ಅನ್ನೋ ಅಂಥದ್ದು ಬಹುಶಃ ಈ ರಾಜ ಕಾಯಿಲೆನೇ ಇರಬೇಕು ನಮಗೆ ಗೊತ್ತಿರೋ ಹಂಗೆ. ನಾನು ಹುಡುಗಾದಾಗ ಐ ಥಿಂಕ್ 82ನಲ್ಲಿ ಕ್ಯಾನ್ಸರ್ ಮೇಲೇ ಬಾಲಿವುಡ್ಡಲ್ಲಿ ಆ ಕಾಲಕ್ಕೆ ಒಂದು ದೊಡ್ಡ ಚಲನಚಿತ್ರ ಮಾಡಿದರು. ಐ ಥಿಂಕ್ ಸಂಜಯ್ ದತ್ ಮಾಡಿದರು ಆ ಪಿಕ್ಚರಲ್ಲಿ, ಇಫ್ ಐ ರಿಮೆಂಬರ್ ಸ್ಟಿಲ್ ಕರೆಕ್ಟ್ಲಿ. ಅಂದರೆ ಕ್ಯಾನ್ಸರ್ನ ಪ್ರಭಾವ ಅಷ್ಟರ ಮಟ್ಟಿಗೆ ಸಮಾಜವನ್ನು ತಲುಪೋ ಮಟ್ಟಿಗೆ, ಮುಟ್ಟೋ ಮಟ್ಟಿಗೆ ಬಂದು ಮುಟ್ಟಿದೆ. ನೀವು ಕೇಳಿದ್ರಿ ಕ್ಯಾನ್ಸರ್ ಏನು ಕ್ಯಾನ್ಸರು ಅಂತ. ಅದಕ್ಕೆ ನಮ್ಮಲ್ಲಿ 4 Ps ಅಂತ ನಾವು ಹುಡುಗರಿಗೆ ಹೇಳ್ಕೊಡುವಾಗ ಹೇಳ್ತಿರ್ತೀವಿ. ಪ್ರೋಗ್ರೆಸಿವ್, ಪರ್ಪಸ್ಲೆಸ್, ಪೈನ್ಫುಲ್ ಪ್ರಾಲಿಫರೇಷನ್ ಆಫ್ ದಿ ಟಿಶ್ಯೂಸ್ ಅಂತ. ಅಂದರೆ ಜೀವಕೋಶಗಳ ಅನೈಚ್ಛಿಕ ಬೆಳವಣಿಗೆ ಅಂತ ನಾವು ಕರಿಬೋದು. ಅದು ಜೀವಕೋಶಗಳ ಬೆಳವಣಿಗೆ ಆಗಿದ್ದರೆ ಕ್ಯಾನ್ಸರ್. ಅಫ್ಕೋರ್ಸ್ ನೀವು ಮೊದಲೇ ನಿಮ್ಮ ಇಂಟ್ರೊಡಕ್ಷನಲ್ಲಿ ಒಂದು ಚೆನ್ನಾಗಿ ಹೇಳಿದ್ರಿ, ಆರೋಗ್ಯ ಎಲ್ಲದಕ್ಕೂ ಮುಖ್ಯ ಅನ್ನೋ ಮಾತನ್ನು ನಿಜಕ್ಕೂ ಹೇಳಿದ್ರಿ. ಮತ್ತು ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿರಬೇಕು, ಆರೋಗ್ಯ ನಿರ್ವಹಣೆ ಭಾಳ ಸುಲಭ, ಖರ್ಚಿಲ್ಲದ್ದು, ಚೆನ್ನಾಗಿ ಬದುಕುವಂಥದ್ದು. ರೋಗ ನಿರ್ವಹಣೆ ಕಷ್ಟ. ಆದರೆ ನಾವು ಯಾರೂ ಕೂಡ ಆರೋಗ್ಯ ನಿರ್ವಹಣೆಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರೋಗ ನಿರ್ವಹಣೆ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀವಿ. ರೋಗ ನಿರ್ವಹಣೆಯನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಆಸ್ಪತ್ರೆಗಳು, ಡಾಕ್ಟ್ರುಗಳು, ಸೈಂಟಿಸ್ಟ್ಗಳು ಮತ್ತು ವಾಟ್ಸೋ ಕಾಲ್ಡ್ ಬಯಾಲಜಿಸ್ಟ್ಗಳು, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲವೂ ಕೂಡ ರೋಗ ನಿರ್ವಹಣೆಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇದ್ದೀವಿ. ಕ್ಯಾನ್ಸರ್ ಕೂಡ ಹಂಗೇನೆ. ಕಳೆದ ಒಂದು 30-40 ವರ್ಷಗಳ ಇತಿಹಾಸವನ್ನು ನೋಡಿದರೆ, ನಾನು ಒಂದು ಐ ಆಮ್ ಟಾಕಿಂಗ್ ಅಬೌಟ್ ಅರೌಂಡ್ 70-65 ಆ ಲೆವೆಲಲ್ಲಿ ಎಲ್ಲೋ ಅಪರೂಪಕ್ಕೆ ನಮ್ಮೂರು ಬೆಳವಾಡಿತ ಒಂದು ಸಣ್ಣೂರು, ಅಷ್ಟು ವರ್ಷಕ್ಕೆ ನಾನು 15 ವರ್ಷದಲ್ಲಿ ಒಂದೇ ಒಂದು ಕ್ಯಾನ್ಸರ್ ಕೇಸ್ ನೋಡಿದ್ದೆ. ನಿಂದೆ ಆ ಊರು ಹಳ್ಳಿ ಬಿಡಯ್ಯ, ನಿಂದೆಲ್ಲೋ ಕತೆ ಎಲ್ಲರಿಗೂ ಹೇಳ್ತೀಯಲ್ಲ ಅಂತ. ಹಾಗಲ್ಲ, ಸಾಂಕೇತಿಕವಾಗಿ ಹೇಳ್ತಾ ಇದ್ದೀನಿ. ಅಂಥವ್ರು ಒಬ್ಬರೇ ಒಬ್ರು ಇದ್ದಿದ್ದು. ಅವರು ಇಲ್ಲಿ ಅವಾಗ ಕಿದ್ವಾ ಇತ್ತೇನಪ್ಪ ಇತ್ತು, ಅದಕ್ಕಿನ್ನೇನೋ ಬೇರೆ ಕರಿತಾ ಇದ್ರು. ಅಲ್ಲಿಗೆ ಬಂದು ತೋರಿಸ್ಕೊಂಡು ಬಂದಿದ್ರು. ಇಲ್ಲ ಇಷ್ಟೇ ಅಂತೆ, ಆಯ್ತಂತೆ, 3ನೇ ಸ್ಟೇಜ್ ಅಂತೆ ಅಂತ. ಎಲ್ಲ ಕ್ಯಾನ್ಸರ್ ರೋಗಿಗಳು ತಮ್ಮ ಡಾಕ್ಟ್ರನ್ನ ನೋಡಿದಾಗ ಒಂದು ಮಾತು ಆಲ್ಮೋಸ್ಟ್ ನಿಯಮದ ರೂಪದಲ್ಲಿ ಬರುತ್ತೆ, ಸಾರಿ ಯು ಆರ್ ಲೇಟ್ ಅನ್ನೋ ಪದನ 99% ನೋಡ್ಕೊಳ್ತೀವಿ ನಾವು. ಸಾರಿ ಯು ಆರ್ ಲೇಟ್. ನಮ್ಮ ಪ್ರಶ್ನೆ ಇವಾಗ ನೆಕ್ಸ್ಟು, ಅಥವಾ ಕಾಮನ್ ಮ್ಯಾನ್ ಪ್ರಶ್ನೆ, ಹೌ ಅರ್ಲಿ ಈಸ್ ಅರ್ಲಿ, ಹೌ ಲೇಟ್ ಈಸ್ ಲೇಟ್. ಗೊತ್ತಿಡಿಯೋರು ಯಾರು? ಹೌದು. ಎಷ್ಟು ಜಲ್ದಿ ಹೋಗಿ ಕುತ್ಕೋಬೇಕು ನಾವು ಆಸ್ಪತ್ರೆ ಮುಂದೆ? ದಿವಸ ಬೆಳಗ್ಗೆ ಹೋಗಿ ಫುಲ್ ಬಾಡಿ ಸ್ಕ್ಯಾನ್ ಮಾಡಿಸ್ಕೋಬೇಕೆ, ಅಥವಾ ಫುಲ್ ಚೆಕಪ್ ಮಾಡಿಸ್ಕೋಬೇಕೆ? ಕ್ಯಾನ್ಸರ್ ಬಂದ ಮೇಲೆ ಯಾವಾಗಲೂ ಲೇಟು ಅಂತೀರಾ, ಬರೋಕ್ಕೆ ಮುಂಚೆ ಏನು ಮಾಡಬೇಕು ಕರೆಕ್ಟ್ ಅನ್ನೋವಂಥದ್ದು ಕಾಮನ್ ಮ್ಯಾನ್ ಪ್ರಶ್ನೆ. ಹಾಗೆ ನನ್ನ ಪೇಷಂಟ್ಸ್ ಎಲ್ಲ ಅದನ್ನೇ ನಾನು ಕಳೆದ 42 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 32 ಲಕ್ಷಕ್ಕೂ ಹೆಚ್ಚು ರೋಗಿಗಳನ್ನ ನೋಡಿದ್ದೀನಿ. ಕ್ಯಾನ್ಸರ್ನವ್ರದ್ದು ಇವತ್ತು ಇನ್ಫ್ಯಾಕ್ಟ್ ನೀವು ಫೋನ್ ಮಾಡಿದಾಗ ಯಾವುದೋ ಒಂದು ಕಾನ್ಫರೆನ್ಸಿಗೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಒಂದು 20 ಕ್ಯಾನ್ಸರ್ ಕೇಸನ್ನು ಕೈಯಲ್ಲಿ ಇಟ್ಕೊಂಡ್ಬಂದಿದ್ದೀನಿ. ಇದನ್ನೆಲ್ಲ ಹೇಳೋಕ್ಕಾಗತ್ತೆ ಅಂತಲ್ಲ. ಹೆಂಗೆ ನಾನೂ ಕೂಡ ನನ್ನ ಇನಿಷಿಯಲ್ ಪ್ರಾಕ್ಟೀಸಲ್ಲಿ ಹೋಮಿಯೋಪತಿ ಕೈಲಿ ಆಗುತ್ತಾ ಅನ್ನೋಷ್ಟರ ಮಟ್ಟಿಗೆ. ಈಗ ಯಾವುದೇ ನೋಡಿ, ಒಂದು ಭಾಳ ಮಜದ ಸಂಗತಿ ನಿಮಗೆ ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ. ಎಲ್ಲೂ ಕ್ಯಾನ್ಸರ್ ಮಾತು ಬಂದ ತಕ್ಷಣ ಯಾರೂ ಕ್ಯೂರ್ ಬಗ್ಗೆ ಮಾತಾಡಲ್ಲ, ಹೌದು, ಗುಣದ ಬಗ್ಗೆ ಯಾರು ಮಾತಾಡಲ್ಲ. ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗಾರೆ ನೀವು ಗುಣ ಮಾಡ್ತೀರಾ ಅಂತ ನಮಗೆ ಸಾಮಾನ್ಯ ಇವ್ರದೆಲ್ಲ ವಾಗ್ವಾದ ನಡೆದ್ರೆ. ಕ್ಯಾನ್ಸರ್ ಮಾತು ಆರಂಭವಾದೊಡನೆ 3 ಮಾತುಗಳು ನಿಯಮದ ರೂಪದಲ್ಲಿ ಬರುತ್ತವೆ. ನಂಬರ್ 1, ಆರಂಭಿಕ ಹಂತದಲ್ಲಿ ಪತ್ತೆಯಾದರೆ ಗುಣ ಖಚಿತ. ಕ್ಯಾನ್ಸರ್ ಕ್ಯಾನ್ ಬಿ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ನಂಬರ್ 2, ಕ್ಯಾನ್ಸರ್ ಕ್ಯಾನ್ ನಾಟ್ ಬಿ ಡಿಟೆಕ್ಟೆಡ್ ಅರ್ಲಿ
ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಪತ್ತೆಯಾಗುವುದಿಲ್ಲ. ನಂಬರ್ 3, ಪತ್ತೆಯಾಗುವುದಾದಲ್ಲಿ ಮಾರಣಾಂತಿಕ ಅಥವಾ ಕೊನೆಯ ಹಂತದಲ್ಲಿ ಮಾತ್ರ. ಈ ಎಲ್ಲ ಮಾತುಗಳ ಬಗ್ಗೆ ವಾದ ವಿವಾದಗಳು ಏನೇ ಇದ್ದರೂ ಕೂಡ, ಸತ್ಯಾಸತ್ಯತೆಗಳು ಏನೇ ಇದ್ದರೂ ಕೂಡ, ಒಂದು ಮಾತಂತೂ ಖಂಡಿತ ಸತ್ಯ. ಕ್ಯಾನ್ಸರ್ ಅನ್ನೋ ಮಾತು ಕೇಳಿದ ಕೂಡಲೇ ಎಂಥವನ ಜಂಗಾಬಲ ಉಡುಗಿ ಹೋಗುತ್ತೆ. ಇನ್ಫ್ಯಾಕ್ಟ್ ಅವನು ಕ್ಯಾನ್ಸರಿಂದ ಹೋಗೋಕ್ಕೆ ಮುಂಚೆ ಹೆಸರಿನಿಂದನೇ ಅರ್ಧ ಜನ ಹೋಗ್ಬಿಟ್ಟಿರ್ತಾನೆ. ಇನ್ನೇನು ಆಯ್ತಲ್ಲಪ್ಪ ಅಂತ. ಅದನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನಾನು ಈಗ ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಬರಬೇಕಾದ್ರೆ ನಮ್ಮ ಶಂಕರ್ ಮಠದ ಹತ್ರ ಬ್ರಾಹ್ಮಣರು ಕಾಫಿ ಕುಡ್ಕೊಂಡ್ಬರ್ತಾ ಇದ್ದೆ. ಕ್ಯಾನ್ಸರ್ ಆಸ್ಪತ್ರೆ ಸಿಕ್ಕಿರೋ, ಹಾಯ್ ಸರ್ ನಾನು CEO, ನಿಮ್ದೆಲ್ಲ ಕೇಸ್ಗಳು ಈಗ ನಾವೇ ಎಲ್ಲ ಮಾಡಿಬಿಡ್ತೀವಿ ಅಂತ ಆಗಲಿ, ಅಥವಾ ಎಲ್ಲದನ್ನು ಅವರೇ ಮಾಡಿಬಿಡ್ತಾರೆ ಅಂತ ಆಗಲಿ ಅಲೋಪತಿನಲ್ಲಿ ಅದು ಇಲ್ಲ. ಆದರೆ ಖಂಡಿತ ಬೇಗ ಕಂಡು ಹಿಡಿದಲ್ಲಿ ಗುಣ ಖಚಿತ ಅನ್ನೋ ಮಾತು ಹೋಮಿಯೋಪತಿಗೆ ಅಕ್ಷರಶಃ ಆ ಸಿದ್ಧಾಂತ ಒಪ್ಪುತ್ತೆ. ಅಂದರೆ ಸರ್, ಈಗ ತಾವು ಹೇಳ್ತಾರಲ್ಲ, ಬೇಗ ಕಂಡು ಹಿಡಿಯೋದು ಜೊತೆ ಖಚಿತ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ಕಂಡು ಹಿಡ್ಕೋಬೇಕು? ಎಕ್ಸಾಕ್ಟ್ಲಿ ಅಲ್ವಾ? ದಟ್ಸ್ ಎಕ್ಸಾಕ್ಟ್ಲಿ ಯುವರ್ ಕ್ವಶನ್ ಇಸ್ ಆಲ್ಸೋ ಮೈ ಕ್ವಶನ್. ಪ್ರಾಬಬಲಿ ಇಫ್ ಐ ಗೋ ಟು ಎ ಡಾಕ್ಟರ್, ಹೆಂಗೆ ಕಂಡು ಹಿಡ್ಕೊಡೋದು ಅಂತ ನಾವು ಹೇಳ್ತೀವಿ. ಎಲ್ಲದನ್ನು ಹೇಳ್ತೀವಿ. ಏನಂತ, ಯಾವುದಾದ್ರು ಒಂದು ಗಡ್ಡೆ ಅಥವಾ ಯಾವುದಾದ್ರು ಒಂದು ಟ್ಯೂಮರು, ಯಾವುದಾದ್ರು ಒಂದು ಬೆಳವಣಿಗೆ ಬಹಳ ದಿವಸಗಳ ನಂತರನೂ ಇತ್ತು, ಬಹಳ ತೊಂದರೆ ಕೊಡ್ತಾ ಇದೆ, ಬಹಳ ನನಗೆ ಮೋಷನ್ಗೆ ಹೋದರೆ ರಕ್ತ ಬರ್ತಾ ಇದೆ, ಭಾಳ ದಿವಸದಿಂದ ಒದ್ದಾಡ್ತಾ ಇದ್ದೀನಿ, ಈ ಥರದ್ದು ಕ್ರಾನಿಕ್ಕಾಗಿ ಎಳೆದಾಡುವಂಥ ಎಲ್ಲ ಕಾಯಿಲೆಗಳು ಒಂದು ಸಾರಿ ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಎಲ್ಲರೂ ನಾಳೆ ಬೆಳಿಗ್ಗೆ ಹೋಗಿ ನಿಂತ್ಕೊಂಡ್ಬಿಡ್ಬೇಕಾಗಿಲ್ಲ ಅಲ್ಲಿ. ಅದಲ್ಲ ಪ್ರಶ್ನೆ, ಅದಲ್ಲ ಓಡೋಗ್ಬಿಡೋದಲ್ಲ ಇದಾದ ತಕ್ಷಣ ಎಲ್ಲರೂ ಹಂಗಿರೋರೆಲ್ಲ. ಕರೆಕ್ಟ್. ಹನುಮಂತ ಕೋತಿ, ಎಲ್ಲ ಕೋತಿಗಳು ಹನುಮಂತ ಆಗಲ್ಲ, ಎಲ್ಲ ಸಿಂಪ್ಟಮು ಕ್ಯಾನ್ಸರ್ ಆಗಲ್ಲ, ಯಾರು ಹೆದರ್ಕೋಬೇಕಾಗಿಲ್ಲ. ಬಟ್ ಹೋಮಿಯೋಪತಿನಲ್ಲಿ ಹೆಂಗೆ ನೀವು ಅಂತ ಕೇಳಿದ್ರಿ, ಎಕ್ಸಾಕ್ಟ್ಲಿ. ಲಾಂಗ್ ಬಿಫೋರ್ ದಿ ಡಿಸೀಸ್ ಎಸ್ಟಾಬ್ಲಿಷಸ್, ಲಾಂಗ್ ಬಿಫೋರ್ ದಿ ಟಿಶ್ಯೂ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ, ದೇರ್ ವಿಲ್ ಬಿ ಫಂಕ್ಷನಲ್ ಡಿಸಾರ್ಡರ್ಸ್. ಜೀವಕೋಶಗಳ ಅನೈಚ್ಛಿಕ ಬದಲಾವಣೆ ಆಗುವ ಮುನ್ನ ವ್ಯಕ್ತಿಯ ಕಾರ್ಯಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗ್ತವೆ. ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಇಂಟೆಲೆಕ್ಚುವಲ್ ಆಗಿರ್ಬೋದು. ಯಾವುದೇ ಈ ಮೂರೂ ಕಾರಣಗಳು ಕೂಡ ಆಗ್ತವೆ. ಕೆಲವು ಸರಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಫಿಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಇನ್ಯಾರಿಗೋ ಒಂದು ಸೈಡು ಬಿದ್ದೋಗ್ಬಿಡುತ್ತೆ, ಬಲಗಡೆ ಸೈಡು, ಎಡಗಡೆ ಸೈಡ್ ಯಾವುದೋ ಬಿದ್ದೋಗುತ್ತೆ, ಎಲ್ಲೆಲ್ಲೋ ಹಿಂಗೆ ಆಡೋಕ್ಕೆ ಶುರು ಮಾಡ್ತಾನೆ, ಅರ್ಧಂಬರ್ಧ ಆಗುತ್ತೆ. ನೋಡಿದರೆ ಏನು ಅಂದರೆ ಒಂದು ಸೈಡ್ ಆಯಿತು. ಸಾಮಾನ್ಯವಾಗಿ SOL ಅಂತೀವಿ, ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ ಅಂತೀವಿ. ಅವಾಗ ಕರ್ಕೊಂಡೋಗಿ CT ಮಾಡಿದರೆ ಅಲ್ಲೆಲ್ಲೋ ಟ್ಯೂಮರು, ಆಸ್ಟ್ರೋಸೈಟಮ್ ಅಂತ ಕರಿತೀವಿ. ಭಾಳ ನಾನು ಆಸ್ಟ್ರೋಸೈಟಮ ಕೇಸ್ಗಳು 3 ತಿಂಗಳಲ್ಲಿ ಹೋಗುತ್ತೆ ಅಂದವ್ರನ್ನ ನಾವು 3-4 ವರ್ಷ ಮ್ಯಾನೇಜ್ ಮಾಡಿದ್ದೀವಿ ವಿತೌಟ್ ಕಾಂಪ್ಲಿಕೇಶನ್. ಅದನ್ನು ಮುಂದಕ್ಕೆ ಬರ್ತೀವಿ. ಸೊ ಹೋಮಿಯೋಪತಿನಲ್ಲಿ ನಾವೇನು ಮಾಡ್ತೀವಿ, ಲಾಂಗ್ ಬಿಫೋರ್ ದಿ ಡಿಸೀಸ್ ಎಸ್ಟಾಬ್ಲಿಷಸ್ ದೇರ್ ವಿಲ್ ಬಿ ಫಂಕ್ಷನಲ್ ಡಿಸಾರ್ಡರ್ಸ್. ವೈದ್ಯರು, ವಿಜ್ಞಾನಿಗಳು ಅಥವಾ ದೊಡ್ಡ ಯಾರ್ಯಾರು ಈ ಕ್ಯಾನ್ಸರ್ ಇಂಡಸ್ಟ್ರಿಯನ್ನು ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆಸಿದ್ದೀವಿ, ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದ್ದು ಕ್ಯಾನ್ಸರ್ನ ಕಾರ್ಯಕ್ರಿಯೆಯಲ್ಲಿ ಫಂಕ್ಷನಲ್ ಡಿಸಾರ್ಡರ್ಸಲ್ಲೇ ಐಡೆಂಟಿಫೈ ಮಾಡಬೇಕು. ಆವಾಗ ಟಿಶ್ಯೂ ಡಿಸಾರ್ಡರ್ಗೆ ಹೋಗಲ್ಲ. ಅದು ದಟ್ ಈಸ್ ದಿ ಡಿಕ್ಟಮ್ ನಂಬರ್ 1. ನಮ್ಮಲ್ಲಿ ಫೋಬಿಸ್ಟರ್ ಅಂತ ಒಬ್ಬ ಕಾರ್ಸಿನೋಸಿನ್ ಬಗ್ಗೆ, ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ. ಹೋಮಿಯೋಪತಿಯ ಥಿಯರಿ ಏನಪ್ಪ ಅಂದರೆ, ಯಾವುದು ಉಂಟು ಮಾಡುತ್ತೋ ಶಕ್ತೀಕೃತ ರೂಪದಲ್ಲಿ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಬೇಸ್ ಮಾಡಿದರೆ ಕ್ಯಾನ್ಸರ್ ಕೋಶಗಳಿಂದನೇ ಮಾಡಿದಂಥ ಮೆಡಿಸನ್ನು ಕ್ಯಾನ್ಸರ್ನ ಗುಣ ಮಾಡುತ್ತೆ. ಹಾಗಂತೇಳಿ ಕ್ಯಾನ್ಸರು ಇನ್ಕ್ಯೂರಬಲ್ ಸ್ಟೇಜಸಲ್ಲಿ ಬಂದಾಗ ಕ್ಯಾನ್ಸರಿಂದ ಮಾಡಿದ ಔಷಧಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಲ್ಲ. ಅದು ತಾತ್ವಿಕವಾಗಿ ಅದು ಸರಿ ಮಾಡುತ್ತೆ ಅನ್ನೋದು. ಮತ್ತು ನಿಜ ಸ್ಥಿತಿ ಏನು? ನಾನು ಹೇಳ್ದಂಗೆ ಲಾಂಗ್ ಬಿಫೋರ್ ದಿ ಡಿಸೀಸ್ ಎಸ್ಟಾಬ್ಲಿಷ್. ಡಾಕ್ಟ್ರೇ, ಈ ಒಂದು ಸಣ್ಣ ಬಾಯಿ ಹುಣ್ಣಿಗೆ 3 ದಿವಸ ರಜೆ ತೊಗೊಂಡು ಮಲ್ಕೋಬೇಕಾ ಅಂತಾನೆ. ನಾನೀಗ ಹೇಳ್ತಾ ಇರೋಲ್ಲ ಸಿಂಪ್ಟಮ್ಸು ಕ್ಯಾನ್ಸರ್ ಮುನ್ಸೂಚನೆ, ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ದಯಮಾಡಿ ಯಾರೂ ಕ್ಯಾರಿಯಾನ್ ಆಗಬಾರ್ದು. ಇದು ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನನಗೂ ಗೊತ್ತಿದೆ ಅನ್ನೋದು ನಿಮಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇದು ಖಂಡಿತ ಯಾರೂ ಕೂಡ
ಹೋಗಿ ಅಥವಾ ಒಬ್ಬ ಕ್ಯಾನ್ಸರ್ ಡಾಕ್ಟರ್ ಹತ್ರಕ್ಕೆ ಹೋಗಿ ಅಲ್ಲೆಲ್ಲ ಹೋಮಿಯೋಪತಿ ಡಾಕ್ಟ್ರು ಮೊನ್ನೆ ಹೇಳ್ತಾ ಇದ್ನಪ್ಪ ಹಿಂಗಾದ ಅಂತ ಅಯ್ಯೋ ಅವನಿಗೆಲ್ಲ ಹುಚ್ಚು ಬಿಡ್ತಾರೆ. ಐ ಆಮ್ ಶೋರ್ ಅಬೌಟ್ ದಟ್. ಯಾಕೆಂದ್ರೆ ಎಲ್ಲೂ ಕಾಣಿಸಲ್ವಲ್ಲ, ಕಾಣಿಸುತ್ತಿದ್ರೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬೋದಾಗಿತ್ತು. ಕ್ಯಾನ್ಸರ್ ಡಿಸ್ಪ್ರಪೋರ್ಷನೇಟ್ ಟೈರ್ಡ್ನೆಸ್, ಸುಸ್ತು, ಬಸ ಒಳಿದು ಹೋಗುವಂಥ ಸುಸ್ತು. ನಮ್ಮಲ್ಲಿ ಅಫ್ಕೋರ್ಸ್ ಇಲ್ಲಿ ಕಪ್ಪುಗಿರೋರಿಗೆ ಗೊತ್ತಾಗುತ್ತೋ ಅಲ್ವೋ, ನಾವು ಇಂಗ್ಲೀಷ್ನವ್ರು ಬರೆದಿರೋದು ಈ ಪುಸ್ತಕ, ಹಂಗಾಗಿ ಅವರೆಲ್ಲರೂ ಬೆಳ್ಳಗೆ ಇರ್ತಾರೆ. ಡೆಡ್ ಲೆದರಿ ಅಪಿಯರೆನ್ಸ್ ಆನ್ ದಿ ಫೋರ್ಹೆಡ್, ಡೆಡ್ ಲೆದರಿ ಅಪಿಯರೆನ್ಸ್, ಚರ್ಮ ಸುಟ್ಟೋಗಿ ಕಪ್ಪುಗಾಗಿ ಒಂಥರ ಆಫ್ರಿಕನ್ಸ್ ಥರ ವೈಟ್ಸ್ ಕಾಣಿಸ್ತಾರೆ. ಡೆಡ್ ಲೆದರಿ ಅಪಿಯರೆನ್ಸ್ ಆನ್ ದಿ ವರ್ಟ್. ರೆಡ್ ಮೋಲ್ಸ್ ಆನ್ ದಿ ಬಾಡಿ, ಎಲ್ಲ ರೆಡ್ ಮೋಲ್ಸ್ಗಳು ಬಾಡಿ ಇರುತ್ತೆ. ಇದು ಕಣ್ಣಿಗೆ ಕಾಣುವಂಥ ಸೂಕ್ಷ್ಮಗಳು. ಮತ್ತು ನಮ್ಮಲ್ಲಿ ಕೇಸ್ ಹಿಸ್ಟ್ರಿ ಅಂತ ಒಂದು ತಗೊಳ್ತೀವಿ. ಆ ಕೇಸ್ ಹಿಸ್ಟ್ರಿ ಏನಪ್ಪ ಅಂದರೆ ಈಗ ಬಂದಿರುವಂಥ ಪ್ರೆಸೆಂಟಿಂಗ್ ಸಿಂಪ್ಟಮ್ಸ್ ಏನೇನು, ಎಷ್ಟು ವರ್ಷದಿಂದ ಇದೆ, ಯಾಕೆ ಏನೇನು ತೊಂದರೆ ಮಾಡಿದೆ, ಇದೆಲ್ಲ ಒಂದು ಕಡೆ ತಗೊಳ್ತೀವಿ. ಎರಡನೇ ಪ್ರಶ್ನೆಗೆ ನಾವು ಹೋಗುವಂಥದ್ದು, ನಿಮ್ಮ ಫ್ಯಾಮಿಲಿನಲ್ಲಿ ಇಡೀ ರಕ್ತ ಸಂಬಂಧದಲ್ಲಿ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಕಸಿನ್ಸ್, ಅಂಕಲ್ಸ್, ಆಂಟ್ಸ್ ಯಾರಿಗಾದರೂ ಎಲ್ಲಾದರೂ ಡಯಾಬಿಟೀಸ್, TB, ಕ್ಯಾನ್ಸರ್ ಇತ್ತಾ ಅಂತ ಕೇಳ್ತೀವಿ. ನನ್ನಲ್ಲಿ ಫೋಬಸ್ಟರ್ ಹೇಳ್ತಾನೆ, ಡಯಾಬಿಟೀಸ್ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಹಾಗೆ ಅವನು ಭಾಳ ಚೆನ್ನಾಗಿ ಇನ್ನೊಂದು ಹೇಳ್ತಾನೆ, ಈ ಕ್ಯಾನ್ಸರ್ ಇನ್ಸಿಡೆನ್ಸಸ್ಸು ತಾಯಿ ಕಡೆ ಕ್ಯಾನ್ಸರ್ ಇದ್ದವರಲ್ಲಿ ಜಾಸ್ತಿ. ಈಗ ನೋಡಿ, ಇನ್ನೂ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ರುಪೀಸ್ ದುಡ್ಡು ಖರ್ಚು ಮಾಡಿ ಕ್ಯಾನ್ಸರಿಗೆ ಕಾರಣವೇನು, ಏನಿದೆ ಕ್ಯಾನ್ಸರಿಗೆ ಕಾರಣ? ತಂಬಾಕು ಅಂತೀರಾ? ತಂಬಾಕು ಕರೆಕ್ಟು, 50% ರೈಟ್, 50% ಆಫ್ ರಾಂಗ್. ತಂಬಾಕಿಂದ ಬಂದ್ಬಿಡ್ತು. ಕುಡಿದ್ರು ಲಿವರಿಂದ ಬಂದ್ಬಿಡ್ತು. ಓಕೆ. ಇನ್ನೇನೋ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರು, ಅದಕ್ಕೆ ಲಾಂಗ್ ಯೂಸೇಜ್, ಕ್ರಾನಿಕ್ ಯೂಸೇಜ್, ಅದರಿಂದ ಬಂದ್ಬಿಡ್ತು. ಜಾಸ್ತಿ ದಿವಸ ತಿಂದರೂ ಕರಳಿನ ಇದು ಬಂತು, ಜಾಸ್ತಿ ದಿವಸ ಕುಡಿದ್ರು ಕಾಫಿನೋ ಏನೋ ಕ್ರಾನಿಕ್ ಆಗಿ ಇರಿಟೆಂಟ್ ಆಗಿ ಅದು ಬಂತು ಅಂತ. ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಮಾತಾಡ್ತೇನೆ ಸರ್, ಒಂದು ಕಾಲ್ ಇದೆ. ಓ ಎಸ್, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಯಾವರಿಂದ ಸರ್? ನಾವು ಮೈಸೂರಿಂದ. ಮೈಸೂರಿಂದ. ಹೆಸರು ತಮ್ಮದು? ಹೆಸರು ಸುಭಾಷ್ ಅಂತ ಸರ್. ಓಕೆ, ಹೇಳಿ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಸರ್, ಮಾನಸಿಕ ಎಲ್ಲಿ ಸರ್ ಅದು ನಿವಾರಣೆ ಮಾಡೋದು? ಎಲ್ಲರಿಗೂ ಟೆನ್ಷನ್ನೇ. ನಾವು ಅಂದ್ಕೊಂಡಿರೋದು ಪಟ್ಟಣದಲ್ಲಿ ಕೆಲಸ ಮಾಡೋನಿಗೆ, ದೊಡ್ಡ ಮಿನಿಸ್ಟ್ರಿಗೆ, ದೊಡ್ಡ ಆಫೀಸರ್ಗೆ, ಎಲ್ಲೋ IT BT ಎಲ್ಲ CT ಎಲ್ಲ ಕೂತ್ಕೊಂಡು ಮಾಡೋರಿಗೆ ಇವ್ರಿಗೆ ಮಾತ್ರ ಟೆನ್ಷನ್ ಇದೆ ಅಂತೀರ. ಇಲ್ಲ, ಅರಣ್ಯದಲ್ಲಿ ಕೂತಿರೋ ಸನ್ಯಾಸಿಗೂ ಟೆನ್ಷನ್ ಇದೆ, ನಿಮ್ಮ ಮನೆ ಕೆಲಸದಾಳಿಗೂ ಟೆನ್ಷನ್ ಇದೆ, ನಿಮಗೂ ಇದೆ. ಟೆನ್ಷನ್ ಯಾರನ್ನು ಬಿಟ್ಟಿಲ್ಲ ಹೇಳಿ? ಬುದ್ಧಿವಂತರು ಟೆನ್ಷನನ್ನು ಅವರೇ ಪಳಗಿಸ್ಕೊಳ್ತಾರೆ, ಅದೇ ಟೆನ್ಷನ್ನನ್ನೇ ತಮ್ಮನ್ನು ಪಳಗಿಸ್ಕೊಳಕ್ಕೆ ಬಿಡಲ್ಲ. ಸೊ ಟೆನ್ಷನ್ನು ನನಗೆ ಗೊತ್ತು, ಏನೇ ನನಗೆ ಟೆನ್ಷನ್ ಬರ್ಬೋದು ಅಂತ. ಏನೇ ಮಾತಾಡಿದರೂ ಎಲ್ಲಿವರೆಗೆ ಅದನ್ನು ನಿವಾರಣೆ ಮಾಡ್ಕೋಬೋದು ಅಂತ ಗೊತ್ತು. ಅದು ಸುಡೋದು, ಬೆಂಕಿ ಸುಡೋದು ಸುಟ್ಟೇ ಸುಡುತ್ತೆ. ನಮ್ಗೆ ಯಾರ್ಯಾರನ್ನ ಎಷ್ಟೆಷ್ಟು ಸುಡುತ್ತೆ ಅನ್ನೋದು ನಮ್ಮ ಯೋಗ್ಯತೆ ಮೇಲೆ ಅಯೋಗ್ಯತೆ ಮೇಲೆ ಹೋಗುತ್ತೆ. ಸೊ ಟೆನ್ಷನ್ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸುಮಾರು ಕಾರಣಗಳು. ನಿಮ್ಮ ಮೂಲ ಯಾವುದು, ಏನು ತೊಂದರೆ ಆಯಿತು, ಏನು ಟೆನ್ಷನ್ ಕೊಡ್ತಾ ಇದೆ, ಹೆಂಡ್ತಿ ಪ್ರಾಬ್ಲಮ್ಮಾ, ಬಾಸ್ ಪ್ರಾಬ್ಲಮ್ಮಾ, ಕೆಳಗಡೆ ಸಬಾರ್ಡಿನೇಟ್ ಪ್ರಾಬ್ಲಮ್ಮಾ, ನಾಳೆ ದುಡ್ಡು ಬೇಕಾ, ಎಲ್ಲಿಗೆ ಹೋಗಬೇಕು, ನಿಂದು ಏನೇನು ಇಚ್ಛೆಗಳಿದ್ದಾವೆ, ಇವೆಲ್ಲವೂ ಕೂಡ ಮತ್ತು ಎಲ್ಲದೂ ಬೇಕೇ ಬೇಕು, ನಾನು ಬಯಸಿದ್ದೀನಿ ಬೇಕು, ಅತ್ಯಾತುರ, ಜಲ್ದಿ ಬಂತು, ಇದು ಬೇಕೇ ಬೇಕು, ಈ ಎಲ್ಲ ಗೊಂದಲಕ್ಕೆ ಸಿಗಾಕೊಂಡಿಲ್ಲ. ಆತನು ಪಕ್ಕದ ಮನೆಯವ್ರ ಹತ್ರ ಮರ್ಸಿಡೀಸ್ ಬಂತು, ನನ್ನ ಹತ್ರ ಇನ್ನೂ ಆಲ್ಟೋಲ್ಲೇ ಇದ್ದೀನಿ ನಾನು, ಎಲ್ಲೋ ಈ ಥರದ್ದು ಇದೆಯಲ್ಲ. ಈ ನಮ್ಮ ಬೇಕುಗಳನ್ನು ಸಾಕು ಮಾಡಿಕೊಳ್ಳುವ ತನಕ ಈ ಟೆನ್ಷನ್ಸ್ಗಳು ಇರ್ತವೆ. ಅಂದರೆ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ, 2ನೇ ಹಂತ, 3ನೇ ಹಂತ, ಅಂದರೆ ಒಂದೊಂದು ಹಂತದಲ್ಲಿ ಬಂದಾಗ ತಾವು ಚಿಕಿತ್ಸೆಯನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಪೇಷಂಟ್ಸ್ಗಳಿಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತೀರಿ? ನಮ್ಮಲ್ಲಿ ಏನು ಮಾಡ್ತೀವಿ, ನೀವು ಹೇಳ್ದಂಗೆ ಈಗ ಹಿಂದೆ ಎಲ್ಲ ನಾವೇನೇನು ತಿಂತಾ ಇದ್ವಿ ಅವೆಲ್ಲ ಕಾರ್ಸಿನೋಜೆನಿಕ್ ಆಗಿದ್ದಾವೆ. ಅದ್ಯಾವುದೋ ಬಣ್ಣ, ಇದ್ಯಾವುದೋ ಕುಡಿಯೋದು, ಈಗ ಪ್ಲಾಸ್ಟಿಕ್ಗಳು, ಆ ಪ್ಲಾಸ್ಟಿಕ್ನ ಕಣಗಳು ಮೆದೆ ಹಾಲಿನಲ್ಲೂ ಬರೋ ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಈ ಪ್ರಪಂಚದಲ್ಲಿ ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಎಲ್ರಿಗೂ ಬರುತ್ತೆ ಕ್ಯಾನ್ಸರು, ತಾಯಿ ಗರ್ಭದಲ್ಲೇ ಬಂದ್ಬಿಡುತ್ತೆ. ಈ ಥರದ್ದು ಎಲ್ಲ ಒಂದು ದೊಡ್ಡ ಇತಿಹಾಸವನ್ನು ನಾವು ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಆದರೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಮಾವಿಗೆ ಮಾವೇ ಹುಟ್ಟುತ್ತೆ, ಬೇವಿಗೆ ಬೇವೇ ಹುಟ್ಟುತ್ತೆ. ಮಾವಿಗೆ ಬೇವು ಹುಟ್ಟಲ್ಲ, ಬೇವಿಗೆ ಮಾವು ಹುಟ್ಟಲ್ಲ. ಹಾಗೇ ನೀವು ಬೇವಿನ ಮರಕ್ಕೆ, ಅದೊಂದು ವಚನ ಇದೆಯಲ್ವ, ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆಯ ಕಟ್ಟು,
ಕಟ್ಟಿ ಹಾಲನ್ನು ಒಯ್ದರೆ ತನ್ನ ಕಹಿಯನ್ನು ಬಿಟ್ಟಿದೆ ಅಂತ. ಹಾಗೇನೆ ಈ ರೋಗಗಳಲ್ಲೂ ಹಂಗೇನೆ ನಮ್ಮಲ್ಲಿ ಯಾವುದೇ ರೋಗ ಬರಬೇಕಾದ್ರೆ ಹೋಮಿಯೋಪತಿನಲ್ಲಿ ಯಾರಿಗೆ ಕಾಯಿಲೆ ಬರುತ್ತೆ ಅಂತೀವಿ, ಅಥವಾ ಅದನ್ನೇ ನೀವು ಕ್ಯಾನ್ಸರ್ಗೆ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ, ಯಾರಿಗೆ ಬರುತ್ತೆ ಅಂತೀವಿ? ನಮ್ಮಲ್ಲಿ ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೆ ಅನುವಂಶೀಯತೆ, ಪರಿಸರ, ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ, ಇದು ಮೂರು ಸೇರಿ ಒಂದು ಕಾಯಿಲೆ ಅಂತ ಬರೋದು. ನಮ್ಮಲ್ಲಿ ಹೋಮಿಯೋಪತಿನಲ್ಲಿ 3 ಮೂಲಭೂತ ನಿಯಮಗಳು, ಅಂದರೆ ನಮ್ಮಲ್ಲಿ ಎಲ್ಲ ಕಾಯಿಲೆಗಳ ಮೂಲ ಕಾರಣ ಅಂತ ನಾವೇನು ಕರಿತೀವಿ ಅದನ್ನು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದು ಸೋರ, ಎರಡನೇದು ಸೈಕೋಸಿಸ್, ಮೂರನೇದು ಸಿಫ್ಲಿಟಿಕ್ ಅಂತ. ಸೋರಾದ ಅಂದರೆ ಸೋರ ಇಸ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಕರಿತೀವಿ. ಈ ಸೋರ ಎಲ್ಲ ಕಾರ್ಯಕ್ರಿಯೆಯ ತೊಂದರೆಗಳು, ಯಾವುದೇ ಟಿಶ್ಯೂ ಬದಲಾವಣೆ ಇಲ್ಲದೆ ಎಲ್ಲವೂ ಕೂಡ ಕೇವಲ ಕಾರ್ಯಕ್ರಿಯೆ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್, ಕಾರ್ಯಕ್ರಿಯೆಯಲ್ಲಿ ಒತ್ತಡವಾಗುವಂತಹ ಟಿಶ್ಯೂ ಚೇಂಜಸ್ ಇಲ್ಲದೆ ಬರುವಂತಹ ಎಲ್ಲ ಕಾಯಿಲೆಗಳು, ನನಗೆ ಅಲ್ಲಿ ನೋಯುತ್ತೆ, ಇಲ್ಲಿ ನೋಯುತ್ತೆ, ಚಳಿ ಆಗುತ್ತೆ, ಬಿಸಿ ಬಿಸಿ ಆಗುತ್ತೆ, ವಿಪರೀತ ಕೋಪ, ಹಸಿವುಜ, ಇವೆಲ್ಲ ಸಬ್ಜೆಕ್ಟಿವ್ ಆ್ಯಂಡ್ ಟಿಶ್ಯೂ ಬೇಸ್ ಪ್ರೊಲಾಂಗ್ಡ್ ಆಗದೆ ಇರೋವಂಥದ್ದು, ಪರ್ವರ್ಟೆಡ್ ಆಗಿ ಕನ್ವರ್ಟ್ ಆಗದೆ ಇರೋವಂಥದ್ದು ಎಲ್ಲ ಫಿಸಿಕಲ್ ಸಿಂಪ್ಟಮ್ಸೇ, ನೋಡೋಕ್ಕೆ ಫಿಸಿಕಲ್ ಸಿಂಪ್ಟಮ್ಸೇ ಇರ್ಬೋದು. ಈ ಸೋರ ಎಲ್ಲದಕ್ಕೂ ಕಾರಣ, ಸೋರಗಳ ತಾಯಿ ಮೈಂಡ್ ಅಂತ ಕರಿತೀವಿ. ಸೋರ ಎಲ್ಲ ಕಾಯಿಲೆಗಳ ಮೂಲ ಅಂತ ಕರಿತೀವಿ. ನೆಕ್ಸ್ಟು ಸೈಕೋಸಿಸ್ ಅಂದರೆ SY ನಮ್ಮದು ಸೈಕೋಸಿಸ್ಸು, ಮನಸ್ಸಿಂದಲ್ಲ. ಸೈಕೋಸಿಸ್ ಅಂದರೆ ಪ್ರಾಲಿಫರೇಷನ್ ಆಫ್ ಟಿಶ್ಯೂಸ್ ಅಂತ. ಎಲ್ಲೋ ನರುಳೆ ಇತ್ತು, ಎಲ್ಲೋ ಒಂದು ಟ್ಯೂಮರ್ ಶುರುವಾಯಿತು, ಇಲ್ಲೆಲ್ಲೋ ಇತ್ತು ಅದು ಶುರುವಾಯಿತು. ಎಲ್ಲ ಜೀವಕೋಶಗಳ ಬೆಳವಣಿಗೆ, ಅದರಲ್ಲೂ ನಮ್ಮಲ್ಲಿ ಕ್ಯಾನ್ಸರ್ಗೆ ಬಂದಾಗ ಅನೈಚ್ಛಿಕ ಬೆಳವಣಿಗೆ, ಅನ್ವಾಂಟೆಡ್ ಗ್ರೋತ್ ಆದಾಗ ಅದನ್ನು ನಮ್ಮಲ್ಲಿ ಸೈಕೋಸಿಸ್ ಅಂತ ಕರಿತೀವಿ. ಸಿಫಿಲಿಟಿಕ್ ಏನು ಅಂದರೆ ಎಲ್ಲ ಕಾಯಿಲೆಗಳು, ಈಗ ಯಾವುದೋ ಒಂದು ಎಲ್ಲ ಇನ್ಫ್ಲಮೇಷನ್ ಆಗುತ್ತಲ್ಲ ಬಾಡಿಲಿ, ಅದು ರಿಪೇರ್ ಆಗಿ ಔಷಧಿ ಕೊಟ್ಟರು ಕೊಡದೇ ಇದ್ರೂ ರಿಪೇರಲ್ಲಿ ಹೋಗುತ್ತೆ. ಇದು ಹಂಗಲ್ಲ, ರಿಪೇರ್ ಆಗದೇ ಡಿಜನ್ರೇಷನ್ ಆಗಿ ಮ್ಯೂಟಿಲೇಟ್ ಆಗಿ ಆ ಭಾಗ ಕೊಳ್ತೋಗುತ್ತೆ. ಅದಕ್ಕೆ ಸಿಫಿಲಿಟಿಕ್ ಅಂತ ಕರಿತೀವಿ. ಕ್ಯಾನ್ಸರು ಈ 3 ಕಾರಣಗಳ ಒಟ್ಟಾರೆಯ ಕೋಶ. ಈ ಹಾಲಲ್ಲಿ ಕ್ರೀಮ್ ತೆಗಿತೀವಲ್ಲ ಅಥವಾ ಖೋವಾ ತೆಗಿತೀವಲ್ಲ, ಈ ಎಲ್ಲ ಕಾಯಿಲೆಗಳ ಸಾರ ಖೋವಾ ಕ್ಯಾನ್ಸರು. ಮತ್ತು ಚಿಕ್ಕನ್ನಲ್ಲೇ ಹೆಂಗೆ ಕಂಡುಹಿಡಿಬೇಕು, ನಾನು ಹೇಳಿದ್ನಲ್ವ, ಈ ಸಿಂಪ್ಟಮ್ಸ್ ಬರುತ್ತೆ. ಹಾಗೆಯೇ ನಾವು ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡಾಗ ನೀವು ಭಾಳಷ್ಟು ಸಿಂಪ್ಟಮ್ಸ್ ನನಗೆ ಕೊಡ್ತೀರಿ, ಕ್ರಾನಿಕ್ಕಾಗಿ ಸಫರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಿ. ಫ್ಯಾಮಿಲಿ ಹಿಸ್ಟ್ರಿ ಎಸ್ಪೆಷಲಿ ತಾಯಿ ಕಡೆ ಕ್ಯಾನ್ಸರ್ ಇದೆ ಅಂತ ಆದರೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಆ್ಯಂಡ್ ಟ್ಯೂಬರ್ಕ್ಲೋಸಿಸ್ ಇದೆ ಅಂತ ಆದರೆ, ನಾವೇನು ಮಾಡ್ತೀವಿ, ಕ್ಯಾನ್ಸರ್ ಬರೋಕ್ಕೆ ಮುಂಚೆ ಮತ್ತು ಕಾರ್ಸಿನೋಸಿನ್ ಅಂತ ನಾನು ಕ್ಯಾನ್ಸರ್ ಕೋರ್ಸಿಂದ ಮಾಡಿದ ಒಂದು ಮೆಡಿಸನ್ ಇದೆ. ಸುಮ್ಮನೆ ಅಂಥವ್ರಿಗೆಲ್ಲರಿಗೂ ಕಾರ್ಸಿನೋಸಿನ್ ಕೊಟ್ಬಿಡಲ್ಲ, ಅವ್ರವ್ರದ್ದೇ ಆದ ಮೆಂಟಾಲಿಟಿ. ಉದಾಹರಣೆಗೆ ಕಾರ್ಸಿನೋಸಿನ್ ಮೆಂಟಾಲಿಟಿ ಹೆಂಗಿರುತ್ತೆ, ಅದು ವೆರಿ ಫ್ಯಾಸ್ಟಿಡಿಯಸ್ ಅಂತೀವಿ, ಫಿಸಿಕಲಿ ಭಾಳ ಡ್ರೈನ್ ಔಟ್ ಆದವನ್ನ ಆಗ್ತೀವಿ ಅಂತೀವಿ. ನಾನು ಹೇಳಿದೆ ಡೆಡ್ ಲೆದರಿ ಅಪಿಯರೆನ್ಸ್ ಆಗುತ್ತೆ ಅಂತೀವಿ. ಸೀಕೋಸ್ಟ್ ಏರಿಯಾಸಲ್ಲಿ ವಿಪರೀತ ತೊಂದರೆಗಳು, ನನಗೆ ಸೀಕೋಸ್ಟ್ ಏರಿಯಾಗೆ ಹೋದರೆ ತೊಂದರೆ ಜಾಸ್ತಿ ಆಗುತ್ತೆ ಅಂತೀವಿ. ಹಾಗೇ ಅವರಿಗೆ ಈ ಊಟ ತಿಂಡಿಗಳಲ್ಲೆಲ್ಲ ಕೇಳಿದರೆ ಅಪಿಟೈಟು ಯಾವುದು, ಸಾಲ್ಟು, ಮಿಲ್ಕು, ಎಗ್ಗು, ಫ್ಯಾಟು, ಫ್ರೂಟ್ಸು, ಇದಿಷ್ಟು ಆಗಲ್ಲ ಅಂತೀವಿ. ಮಕ್ಕಳುಗಳು 1.5 ವರ್ಷದ ತನಕ ತಾಯಿನ ಕೇಳಿದರೆ ಇವನು ಯಾವಾಗಲೂ ನೀಚೆಸ್ಟ್ ಪೊಸಿಷನ್ ಅಂತ ಕುಂಡಿನ ಎತ್ಬಿಟ್ಟು ಮಂಡಿ ಮೇಲೆ ಮಲಗಿ ಹಿಂಗೆ ಮಕ್ಕಡೆ ಮಲಕೊಂತ ಹುಡುಗರು. ಆ ನೀಚೆಸ್ಟ್ ಪೊಸಿಷನ್ ಇಸ್ ಎ ಶೂರ್ ಶಾಟ್. ತಾಯಿಂದ್ರೆ ನಾವು ಕೇಳೋದೇ ಅದಕ್ಕೋಸ್ಕರ. ಈ ಥರ ಮಲಗ್ತಾ ಇದೆ ಮಗು ಅಂತ ಆದರೆ, ಮತ್ತು ಈ ಎಲ್ಲ ಸಿಂಪ್ಟಮ್ಸನ್ನು ತೊಗೊಂಡು ಅವರು, ನಾನು ಹೇಳಿದೆ ಆಗಲೇ ಕಾರ್ಸಿನೋಸಿನ್ ಅಂತ, ಕಾರ್ಸಿನೋಸಿನ್ ಆದರೆ, ಫ್ಯಾಸ್ಟಿಡಿಯಸ್ ವ್ಯಕ್ತಿ ಆದರೆ, ಮತ್ತು ಈ ಕಾರ್ಸಿನೋಸಿನ್ ಮಕ್ಕಳುಗಳಿದಾರಲ್ಲ, ದೇ ಆರ್ ವೆರಿ ಸ್ಟುಡಿಯಸ್, ವೆರಿ ಇಂಟೆಲಿಜೆಂಟ್, ವೆರಿ ಶಾರ್ಪ್, ದೇ ಹ್ಯಾವ್ ಬರ್ನ್ ದಿ ಮಿಡ್ ನೈಟ್ ಆಯಿಲ್ ಇನ್ ದ ನೈಟ್, ಭಾಳ ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದಾರೆ. ಇದೆಲ್ಲ ಇಟ್ಕೊಂಡವನು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್, TB ಅಥವಾ ಮದರ್ ಸೈಡ್ ಕ್ಯಾನ್ಸರ್ ಇತ್ತು ಅಂದರೆ ನಾವು ಕ್ಯಾನ್ಸರ್ ಕೋಶದಿಂದನೇ ಮಾಡಿದ ಔಷಧಿಯನ್ನು ಕೊಡ್ತೀವಿ. ಇವನೇನು ಕ್ಯಾನ್ಸರಿಂದ ಮಾಡಿದ ಔಷಧಿ ಕೊಟ್ಬಿಡ್ತಾನೆ ಅಂತ. ಅವೆಲ್ಲವೂ ಕೂಡ ಶಕ್ತೀಕೃತ ರೂಪದಲ್ಲಿ, ಸಿದ್ಧೀಕೃತ ರೂಪದಲ್ಲಿ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಪ್ರೂವ್ ಮಾಡಿದೆ. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ಮಂಗಳೂರಿಂದ. ಸ್ವಲ್ಪ ಜೋರಾಗಿ ಮಾತಾಡಿ. ಹೆಸರು ತಮ್ಮದು? ಓಕೆ, ಹೇಳಿ ಮಾಲಾ ಅವ್ರು, ಏನು ಸಮಸ್ಯೆ ಇದೆ?
ಅದೇ ಸೇಮ್ ಅದೇ ಪ್ರಾಬ್ಲಮ್ ಇದೆ ಉಂಟು. ಅದು ಒಂದ್ಸಲ ಗುಣ ಆಗ್ತದೆ ಮತ್ತೆ ಪುನಃ ಅಲ್ಲ ಏನ್ ಪ್ರಾಬ್ಲಮ್, ಸಮಸ್ಯೆ ಏನು? ಕ್ಯಾನ್ಸರ್ ಎಲ್ಲಿದೆ? ಎಂತ ಬ್ರೆಸ್ಟ್ ಅಲ್ಲಿ ಇದೆಯಾ, ಯೂಟ್ರಸ್ ಅಲ್ಲಿ ಇದೆಯಾ, ತಲೆಯಲ್ಲಿ ಇದೆಯಾ, ಎಲ್ಲಿದೆ? ಓವರಿಸ್ ಅಲ್ಲಿ ಇದೆಯಾ? ಅದೇನು ಓವರಿಸ್ ತೆಗೆದು ಬಿಟ್ರಲ್ವಾ? ಅದು ತೆಗ್ದಾಯ್ತು. ಹಾ, ಅದಕ್ಕೆಲ್ಲ ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಮಾಡಾಯ್ತಾ? ಕಿಮೋ ಆಗಿದೆ ಒಂದ್ಸಲ, ಪುನೊಂದ್ಸಲ ಜೋರಾಯ್ತು ಲಂಗ್ಸಿಗೆ ನೀರು ಎಷ್ಟು ವಯಸ್ಸು ನಿಮ್ಗೆ? 43. 43. ಮುಟ್ಟೆಲ್ಲ ನಿಲ್ತಾ? ಇನ್ನೇನು 7 ತೆಗೆದಿರ್ತಾರೆ, ನಿಲ್ತಿದೆ. ನಿಲ್ಲೇಬೇಕು. ಹಾ 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 ನೋಡಿ, ನಮ್ಮಲ್ಲಿ ಏನು ಮಾಡ್ತೀವಿ, ಈ ಥರ ಇದ್ದಾಗ ಕೀಮೋಥೆರಪಿ ತೊಗೊಂಡಿದ್ದೀರಾ, ಫೈನ್. ನಮ್ಮ ಹತ್ರ ಬರುವಂಥ ಭಾಳಷ್ಟು ಕೇಸ್ಗಳಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿಯಿಂದನೂ ತೊಂದರೆಗಳನ್ನು ಅನುಭವಿಸ್ಕೊಂಡು ಬರ್ತಾರೆ. ಒರಿಜಿನಲ್ ಕಾಯಿಲೆಗಿಂತ ಔಷಧಗಳ ಪರಿಣಾಮದಿಂದ ಒದ್ದಾಟಾಗಿ ಸಾಯುವವರ ಸಂಖ್ಯೆ ಜಾಸ್ತಿ ಇದೆ. ನಿಮ್ಮ ಕೇಸಲ್ಲಿ ಓವರಿಸ್ ತೆಗೆದಾಕಿರೋದ್ರಿಂದ ನೀವು ಒಬ್ಬ ಸರಿಯಾದ ಹೋಮಿಯೋಪತಿ ವೈದ್ಯನನ್ನು ನೋಡಿದರೆ ಕೊನೆಯ ಪಕ್ಷ ನಾವು ಓವರಿಸನ್ನ ತೆಗೆದುಹಾಕಿದ್ವಿ, ಆದರೆ ನಿಮಗೆ ಕಾಯಿಲೆ ಯಾಕೆ ಬಂತು ಅನ್ನೋದನ್ನು ಯಾರೂ ತೆಗೆದುಹಾಕಿಲ್ಲ, ತೆಗೆದು ಹಾಕೋದೂ ಇಲ್ಲ. ಕಾರಣಕ್ಕೆ ಔಷಧಿ ಕೊಟ್ಟರೆ ಎಫೆಕ್ಟ್ ಹೋಗುತ್ತೆ, ನೀವು ಎಫೆಕ್ಟನ್ನು ಮಾತ್ರ ತೆಗೆದ್ರೆ ಕಾರಣ ನಿಮ್ಮಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಸಿಂಪ್ಟಮ್ ಶಿಫ್ಟ್, ಸಿಂಡ್ರೋಮ್ ಶಿಫ್ಟ್ ಅಂತೀವಿ. ಅಂದರೆ ನೀರು ಹರಿತಾ ಇತ್ತು, ಈ ಕಡೆ ಹರಿತಾ ಇತ್ತು, ನೀವು ಅಡ್ಡ ಹಾಕಿದ್ರಿ, ಕಾಯಿಲೆ ಬೇರೆ ಕಡೆ ತಿರ್ಕೊಳ್ಳುತ್ತೆ. ಓವರಿಸನ್ನು ತೆಗೆದುಬಿಟ್ರಿ, ನಾವು ಅಂದ್ಕೊಂಡು ಕ್ಯಾನ್ಸರ್ ಎಲ್ಲ ಸರಿ ಹೋಗ್ಬಿಡ್ತು ಅಂತ. ಇಲ್ಲ, ಇನ್ನೊಂದು ವರ್ಷ ಬಿಟ್ಕೊಂಡು ನೋಡಿದ್ರೆ ಮತ್ತೆ ಬ್ರೆಸ್ಟಿಗೆ ಬರುತ್ತೆ. ಯಾಕೆ? ಕಾಯಿಲೆಯ ಕ್ಯಾನ್ಸರ್ನ ಮೂಲ ಕಾರಣಕ್ಕೆ ಔಷಧಿ ಕೊಟ್ಟಿದ್ದಿದ್ರೆ ಈ ಎಫೆಕ್ಟ್ ಅನ್ನೋದು ಏನಿತ್ತು, ಈ ಎಫೆಕ್ಟು ಮಾತ್ರ ತೆಗೆದುಹಾಕೋದಲ್ಲ, ಈ ಎಫೆಕ್ಟನ್ನು ತೆಗೆದಿರೋದ್ರಿಂದ ಕಾಸ್ ಹೋಯ್ತು ಅಂತನೂ ಇಲ್ಲ. ಅದರಿಂದ ದಯಮಾಡಿ ಹೋಮಿಯೋಪತಿಗೆ ಬನ್ನಿ. ನಾನು ನನ್ನ ವೈಯಕ್ತಿಕ ಜೀವನದಲ್ಲೂ ಭಾಳಷ್ಟು ಕೇಸ್ಗಳು ಇನ್ನೇನು ಆಗೇ ಹೋಯ್ತು, 3 ತಿಂಗಳು 2 ತಿಂಗಳು 1 ವಾರ ಅಂದವರು ವರ್ಷಾನುಗಟ್ಟಲೆ ಬದುಕಿದ್ದಾರೆ. ನಾವು ಮ್ಯಾನೇಜ್ ಮಾಡ್ತೀವಿ, ಸಂಪೂರ್ಣವಾಗಿ 3ನೇ ಹಂತದಲ್ಲಿರೋ ಕ್ಯಾನ್ಸರನ್ನು ಗುಣ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. 2ನೇ ಹಂತದಲ್ಲಿ ಪತ್ತೆ ಆಗಿದ್ದರೂ ಕೂಡ, 1ನೇ ಹಂತದಲ್ಲಿ ಜಸ್ಟ್ ಪತ್ತೆ ಆಗಿದ್ದರೂ ಕೂಡ ಆ ಕಾಯಿಲೆ ಉಲ್ಬಣಗೊಳ್ದಂತೆ ಕ್ವಾಲಿಟಿ ಆಫ್ ಲೈಫನ್ನು ಸರಿ ಮಾಡಿ ನಿಮ್ಮನ್ನು ಹೋಮಿಯೋಪತಿ ಖಂಡಿತ ಸರಿ ಮಾಡುತ್ತೆ. ಯಾರು ಒಬ್ಬರು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ನೋಡಿ, ಮಂಗಳೂರಲ್ಲಿ ಬೇಕಾಷ್ಟು ಜನ ಇದ್ದಾರೆ. ಓಕೆ ಸರ್, ಹಾಗೆ ಇನ್ನು ಸಾಕಷ್ಟು ನಾವು ಕ್ಯಾನ್ಸರ್ನ ಗೆದ್ದು ಬಂದವರಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಅಥವಾ ಹಲವಾರು ಕುಟುಂಬಸ್ಥರು ಇದ್ದಾರೆ. ಇದರಲ್ಲಿ ಸೋತವರು ಸಹಿತ ಸಾಕಷ್ಟು ಜನರು ನಾವು ನೋಡಿದ್ವಿ. ಇತ್ತೀಚೆಗಷ್ಟೇ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಅಪರ್ಣ ಮೇಡಮ್ ಅವರು ಸಹಿತ ಕ್ಯಾನ್ಸರಿಂದನೇ ತೀರ್ಕೊಂಡ್ರು. ಅಂದರೆ ಎಲ್ಲ ಒಂದು ಕಡೆ ಕ್ಯಾನ್ಸರ್ ಬಂತಂದರೆ ಸಾವೇ ಕೊನೆಯ ಮೆಟ್ಟಿಲು ಅನ್ನೋ ಥರ ಆಗಿದೆ. ಅಂದರೆ ಧೈರ್ಯವನ್ನು ತರ್ಕೋಬೇಕು ಅಥವಾ ಜೊತೆಗೆ ಅದ್ರ ಜೊತೆ ನಾವು ಹೋರಾಟ ಮಾಡಿ ಗೆಲ್ಲಬೇಕು, ಅದ್ರ ಜೊತೆ ಜೀವನ ಮಾಡಬೇಕು ಅಂತಂದರೆ ಅಂಥ ಮನಸ್ಥಿತಿಯಲ್ಲಿ ಇರೋರಿಗೆ ಯಾವ ರೀತಿ ತಾವು ಹೇಳ್ಬೋದು? ಈಗ ನಾನು ಸುಮ್ಮನೆ ಹೇಳ್ಬಿಟ್ಟು ಡೋಂಟ್ ವರಿ ಕಣೆಯ ಇದೆಲ್ಲ ಏನೂ ಆಗಲ್ಲ ಅಂತ ದೇಶಾವರಿ ಮಾತಾಡಿದರೆ ಪೇಷಂಟ್ಗೂ ಗೊತ್ತಾಗುತ್ತೆ. ಅದನ್ನು ಮಾಡಿ ತೋರಿಸ್ಬೇಕು, ಬೆಣ್ಣೆ ಹಾಕಿ ಕಳಿಸೋದಲ್ಲ, ಅಥವಾ ಇದ್ರ ಜೊತೆನೇ ಬದುಕೋದು ಕಲ್ತ್ಕೊಳ್ಳಿ ಅಂತ ಹೇಳಿಬಿಡೋದು ಅಲ್ಲ. ನನ್ನ ಪ್ರಶ್ನೆ ಏನು ಅಂದರೆ, ನಿಮ್ಗೊಂದು ಕೇಸ್ ಹೇಳ್ಬಿಡ್ತೀನಿ. ನೀವು ಹೇಳಿದ್ದು ಕೇಳಿದ್ದೀನಿ ನಾನು, ಅಪರ್ಣ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತೀನಿ. ನನ್ನ ಹತ್ರ ಒಬ್ಬ ಅಕ್ಯೂಟ್ ಲಿಂಫ್ಯಾಟಿಕ್ ಲ್ಯುಕೀಮಿಯಾ ಅಂತ ಹೇಳಿ ಕನಕಪುರದಿಂದ ಒಬ್ಬ ರೈತನ ಕರ್ಕೊಂಬಂದಿದ್ರು ಫಸ್ಟ್ ಟೈಮ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮೊದಲನೇ ಸರಿ ದೇವ್ರನ್ನ ಹೊತ್ಕೊಂಡ್ಬರ್ತಾರಲ್ಲ ಹಂಗೆ ಒಂದು ಕುರ್ಚಿಲಿ ಕೂರಿಸ್ಕೊಂಡು 4 ಜನ ಹೊತ್ಕೊಂಡು ಕ್ಲಿನಿಕ್ಕಿಗೆ ಬಂದಿದ್ರು. ಅವನು ಏನೇ ಒಂದೇ ವಾರ ಸರ್ ಏನೆಯ ಅದೇ ಹೇಳ್ಬಿಟ್ಟಿದ್ದಾರೆ ಸರ್ ಡಾಕ್ಟ್ರು, ಇನ್ನು 1 ವಾರ ನಾನು ಬದುಕೋದು ಅಂತ. ಬ್ಲಡ್ ಕ್ಯಾನ್ಸರು, ಅಕ್ಯೂಟ್ ಲಿಂಫ್ಯಾಟಿಕ್ ಲ್ಯುಕೀಮಿಯಾದಲ್ಲಿ ಬ್ಲಡ್ ಕ್ಯಾನ್ಸರು, ಇನ್ನು 1 ವಾರ ಸರ್ ಅಂತಾನೆ. ಕೂತ್ಕೊಳ್ಳಪ್ಪ ನೋಡೋಣ ಅಂತ ಕೂತ್ಕೊಂಡು ಎಲ್ಲ ಕೇಸ್ ಎಲ್ಲ ತೊಗೊಂಡು ಅವನಿಗೆ ಮ್ಯಾಚ್ ಆಗೋ ಒಂದು ಔಷಧಿಯನ್ನು ಕೊಟ್ಟು ವಾಪಸ್ ಕರ್ಕೊಂಡೋಗ್ರಪ್ಪ ಕಾರಲ್ಲಿ ಕೂರಿಸಿದ್ರು. ನೆಕ್ಸ್ಟ್ ವೀಕ್ ನಾನು ಅವನಿಗೆ ಐ ಥಿಂಕ್ 2 ವಾರಕ್ಕೆ ಔಷಧಿ ಕೊಟ್ಟಿದ್ದೆ. ಅವನೇನು ಮಾಡಿದ್ದಾನೆ, ಐ ಥಿಂಕ್ ಆತ MA B.Ed ಮಾಡಿಕೊಂಡು ಒಬ್ಬ ಪ್ರೋಗ್ರೆಸಿವ್ ರೈತ ಆತ. ಯಾವಾಗ ನೀನು ಇನ್ನೊಂದು ವಾರದಲ್ಲಿ ಸತ್ತೋಗ್ತೀಯ ಅಂತ ಹೇಳಿದ್ರು, ಅವ್ನು ಡಿಗ್ರಿ ಸರ್ಟಿಫಿಕೇಟ್ನೆಲ್ಲ ಹರಿದಾಕ್ಬಿಟ್ಟ, ಯಾರ್ಯಾರಿಗೆ ಇದ್ದಿದ್ದು ದುಡ್ಡೆಲ್ಲ ಕೊಟ್ಬಿಟ್ಟ, ಆಸ್ತಿನೂ ಇನ್ನು ಯಾರ್ಯಾರಿಗಾಯ್ತೋ ಎಲ್ಲ ಮಾಡಿಬಿಟ್ಟ. ಇನ್ನು 1 ವಾರ ಅವನು ಏನು ಕೇಳಿದ್ರು ಅದೇ ಹೇಳ್ತಾನೆ, 1 ವಾರ ಆಯಿತು. 15 ದಿವಸ ಬಿಟ್ಕೊಂಬಾರಪ್ಪ ಅಂತ ಕಳಿಸ್ದೆ. 15 ದಿವಸ ಬಿಟ್ಕೊಂಬಂದಾಗ 4 ಜನ ಹೊತ್ಕೊಂಬಂದಿದ್ರಲ್ಲ, ಈ ಸರಿ 2 ಬಂದಿದ್ರು. ಇನ್ನೊಂದು ತಿಂಗಳಿಗೆ ಔಷಧಿ ಕೊಟ್ಟು ಕಳಿಸ್ದೆ. ವಾಪಸ್ಸು ಒಬ್ಬ ಕೈಲಿ ಹಿಡ್ಕೊಂಡು ಬಂದಿದ್ದ. ಅಂದರೆ 1 ತಿಂಗಳು ಬದುಕ್ತಾ, 1 ವಾರ ಆದಮೇಲೆ. ಇನ್ನೊಂದು ತಿಂಗಳಿಗೆ ಔಷಧಿ ಕೊಟ್ಟು ಕಳಿಸ್ದೆ, ಒಬ್ಬನೇ ಬಂದ. ಅವನು 2 ವರ್ಷ ಬದುಕಿದ್ದ. 1 ವಾರ ಸಾಯ್ತೀನಿ ಅಂದವನು 2 ವರ್ಷ ಬದುಕಿದ್ದ.
ಆದರೆ 2 ವರ್ಷ ಆದಮೇಲೆ ನನ್ನ ಹತ್ರ ಬಂದಿಲ್ಲ, ಅವ್ನು ಇದಾನೋ ಇಲ್ಲೋ ನಂಗೆ ಗೊತ್ತಿಲ್ಲ. 2 ವರ್ಷ ಅವನು ಬರೋನು ಬಂದ್ಬಿಟ್ಟು ಸಾರ್ 1 ವಾರ ಅಂದವನು ಬದುಕ್ಬಿಟ್ನಲ್ಲ ಸಾರ್, ಬದುಕ್ಬಿಟ್ಟಲ್ಲ ಖುಷಿ, ಮತ್ತೆ ಏನು ಮಾಡ್ತೀಯ ಅಂದೆ. ದುಡ್ಡು ಪಟ್ಟೆಲ್ಲ ಇರೋದನ್ನೆಲ್ಲ ಕೊಟ್ಬಿಟ್ಟಿದ್ದೀನಿ, ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಹರಿದಾಕ್ಬಿಟ್ಟಿದ್ದೀನಿ, ವಾರ ಬೆಂಗಳೂರಿಗೆ ಬರ್ತೀನಿ, ಫುಲ್ ಬೆಂಗಳೂರು ರೌಂಡ್ ಆಗ್ತೀನಿ, ಎಲ್ಲೆಲ್ಲಿ ತಿನ್ನಬೇಕು ಅಲ್ಲಿ ತಿಂದೋಗ್ತೀನಿ, ಖುಷಿಯಾಗಿ ಹೋಗಿ ಮಲಕ್ಕಂತೀನಿ ಸರ್. ಸಿ ದಿಸ್ ಈಸ್ ವಾಟ್ ವಿ ವಾಂಟ್, ದಿ ಕ್ವಾಲಿಟಿ ಆಫ್ ಲೈಫ್ ಹ್ಯಾವ್ ಟು ಬಿ ಇಂಪ್ರೂವ್ಡ್. ಆ ಥರದ್ದು ಇನ್ನೊಂದು ಕಾಲ್ ಇದೆ, ಇನ್ನೊಂದು ಕಾಲ್. ನಮಸ್ಕಾರ, ಹೇಳಿ ಹಲೋ ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್ ಭದ್ರಾವತಿ. ಹೆಸರು ನಮ್ಮ ಹೆಸರು ಓಂಕಾರಪ್ಪ ಅಂತ. ಓಂಕಾರಪ್ಪ ಅವರೇ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳಿ, ಸಮಸ್ಯೆ ಏನಿದೆ ಹೇಳಿ. ಸರ್ ಈಗ ನನ್ನ ಫ್ರೆಂಡ್ ಮಹೇಶ್ ಬಾಬು ಅಂತ ಅಡ್ವೊಕೇಟಿಗೆ ಲಂಗ್ಸ್ ಕಂಪ್ಲೀಟ್ ಹೋಗಿದೆ, ಮಾತಾಡಕ್ಕಾಗಲ್ಲ, ಕೆಮ್ಮು ವೀಕು ವೆಯ್ಟ್ ಎಲ್ಲ ಲಾಸ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ. ಹೊಟ್ಟೆಯಲ್ಲೇ ಕ್ಯಾನ್ಸರ್ ಅಂತ ರಿಪೋರ್ಟ್ ಅಲ್ಲಿ ಬಂದಿದೆ. ಅದಕ್ಕೆ ಬೇರೆ ಪರಿಹಾರ ಇದೆಯಾ ಸರ್ ಹತ್ರ ಅಂತ? ಅದೇ ಯಾವ ಸ್ಟೇಜಲ್ಲಿದೆ, ಏನು ಪರಿಹಾರ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಕಂಡ ತಿನ್ನೋ ದೇವರಿಗೆ ಎಂಡ ಕುಡಿಯೋ ಪೂಜಾರಿ ಅಂತ. ಅಂದರೆ ಡೆಸ್ಪರೇಟ್ ಕಂಡೀಷನ್ಸ್ ನೀಡ್ಸ್ ಡೆಸ್ಪರೇಟ್ ಮೆಷರ್ಸ್ ಅಂತ. ಈಗ ಅಲ್ಲೆಲ್ಲ ಹೋಗಿ ಕಬ್ಬನ್ನ ಒಕ್ಕೊಂಬಿಟ್ಟಿದ್ದಪ್ಪ, ನಾನು ಸುಮ್ಮನೆ ಬಾಯಲ್ಲಿ ಔಷಧಿ ಕೊಟ್ಟರೆ ಅದೆಲ್ಲ ಬರುತ್ತೆ, ಅದು ಆಪ್ರೇಷನ್ ಮಾಡಿ ಆ ಕಬ್ಬನ್ನ ಮೊದಲು ತೆಗಿಬೇಕು, ಆಮೇಲೆ ಔಷಧಿ ಕೊಡಬೇಕು. ಹಂಗಂತ ಲಂಗ್ಸ್ ತೆಗೆದು ಬಿಡೋಕ್ಕಾಗಲ್ಲ. ಲಂಗ್ಸು ದ ಮೋಸ್ಟ್ ಡೇಂಜರಸ್ ಅಂಡ್ ತಕ್ಷಣಕ್ಕೆ ತೊಂದರೆ ಆಗುವಂಥದ್ದು ಲಂಗ್ಸು, ಲಿವರು ಮತ್ತು ಬ್ಲಡ್ ಕ್ಯಾನ್ಸರ್ಸು, ಬ್ರೈನ್ ಕ್ಯಾನ್ಸರ್ಸು. ನೀವು ಹೇಳ್ತಾ ಇರೋದು ಲಂಗ್ಸ್ದು ಹೇಳ್ತಾ ಇದ್ದೀರಿ. ಕೆಲವು ಕ್ಯಾನ್ಸರೆಲ್ಲ ಭಾಳ ವರ್ಷಗಳು ಉಳ್ಕೊತಾರೆ. ನೀವು ಹೇಳ್ತಾ ಇರೋದು ಲಂಗ್ಸು. ಈಗಾಗಲೇ ತೊಂದರೆಯಲ್ಲಿದ್ದಾರೆ ಅಂದರೆ ಯಾವ ಸ್ಟೇಜಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಏನು ಟ್ರೀಟ್ಮೆಂಟನ್ನು ಆಫರ್ ಮಾಡಿದ್ದಾರೆ ಅಂತ ಏನು ಟ್ರೀಟ್ಮೆಂಟ್ ಹಾಕಿಲ್ಲ. ಈಗ ಸದ್ಯ ಹಿಂಗೆ ಆಯುರ್ವೇದಿಕ್ಕು ಹಾಳಮೂಳ ಮಾಡ್ತಾ ಇದಾರೆ. ಹಾಳಮೂಳ ಮಾಡಿದ್ರೆ ಹಾಳಮೂಳನೇ ಆಗುತ್ತೆ. ಹಾಳಮೂಳ ಮಾಡಿದರೆ ಕೇಸು ಹಾಳಮೂಳನೇ ಆಗುತ್ತೆ. ಸರಿಯಾದವ್ರ ಹತ್ರ ಯಾರ ಹತ್ರ ತೋರಿಸಿ. ಅಟ್ಲೀಸ್ಟ್ ಹೋಮಿಯೋಪತಿನಲ್ಲಿ ಏನು ಮಾಡ್ಬೋದು ಅಂದರೆ, ಈಗ ಇರೋ ತೊಂದರೆಗೆ ಈ ಉಕ್ಕಾಲಿಗೆ ನೀರು ಬಿಟ್ರೆ ಆಗಲ್ವೇ, ಹಾಗೆ ತಾತ್ಕಾಲಿಕಕ್ಕಾರು ನಾವು ಸರಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಅಂದರೆ ಕೆಲವೊಂದು ಕಡೆ ಏನಂತಂದರೆ ಕ್ಯಾನ್ಸರ್ ಅಂದ ತಕ್ಷಣ ಅದು ಹೆಸರಲ್ಲೇ ಭಯ ಇದೆ, ಆತಂಕ ಇದೆ. ಫಸ್ಟ್ ಸೆಕೆಂಡ್ ಸ್ಟೇಜ್ ಎಲ್ಲ ಟ್ರೀಟ್ಮೆಂಟ್ಗಳು ಇದೆ, ಥರ್ಡ್ ಸ್ಟೇಜ್ ಬಂದಾಗ ಏನು ಅಂತ ಹೇಳಿ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮಗೆ ಸ್ಪೈನಲ್ ಪ್ರಾಬ್ಲಮ್ ಇದೆ, ಅಂದ್ರೆ ಸ್ಪಾಂಡಿಲೋಸಿಸ್ ಅದನ್ನ ಕೇಳ್ಬೇಕಿತ್ತು ಡಾಕ್ಟರ್ ಹತ್ರ. ಹೇಳಿ ಏನ್ ಹೇಳಿ. ಸ್ಪೈನ್ ನಲ್ಲಿ ಕೆಳಗಡೆ ಲುಂಬಾ ರೀಸನ್ ಅಲ್ಲಿ ಅದು ಸ್ವಲ್ಪ ಈ ಮೂಳೆಗಳು ಫಸ್ಟ್ ಆಗ್ಬಿಟ್ಟು ಅಲ್ಲಿ ನರವಕ್ಕೆ ಇದಾಗ್ಬಿಟ್ಟು ಅದು ಕಾಲ್ನವರೆಗೂ ಪೇನ್ ಬರ್ತಾ ಇರುತ್ತೆ. ಅದು ಬಗ್ಗೆ ಕೇಳೋದೇನು ಇಲ್ಲ. ಅದು ನೀವು ಹೇಳ್ತಾ ಇರೋದು ನೋಡಿದ್ರೆ ಟಿಪಿಕಲ್ ಎಲ್ಲೋ ಡಿಸ್ಕ್ ಜಾರಿದೆ, ಅಥವಾ ಇಂಟ್ರವರ್ಟ್ರಿಬಲ್ ಡಿಸ್ಕ್ ಜಾಗ ಕಮ್ಮಿ ಆಗಿದೆ, ಇಂಟ್ರವರ್ಟ್ರಿಬಲ್ ಲಿಗಮೆಂಟ್ಸ್ ಬಿಗಿ ಆಗಿದೆ, ಅದಾಗಿ ನಿಮ್ಮ ಸಯಾಟಿಕ್ ನರ್ವ್ ಮೇಲೆ ಕೂತ್ಕೊಳ್ತಾ ಇದೆ, ಅದಕ್ಕೋಸ್ಕರ ಕೆಳಗಡೆಗೆ ಬಂದಿದೆ. ಔಷಧಿಯಿಂದನೇ ಗುಣ ಆಗೋವಂಥ ಸ್ಥಿತಿನಲ್ಲಿ ನೀವಿದ್ದರೆ ಹೋಮಿಯೋಪತಿಯಿಂದ ಗುಣ ಮಾಡಬಹುದು. ಸರ್ಜಿಕಲ್ ಕೇಸು ಅಂತ ಆದರೆ ಹೋಮಿಯೋಪತಿ ಒಂದು ಔಷಧಿಯ ಪದ್ಧತಿ, ಸಿಸ್ಟಮ್ ಆಫ್ ಸರ್ಜರಿನೇ ಬೇಕಾಗುತ್ತೆ ಅನ್ನೋದನ್ನು ಒಬ್ಬರು ಸರ್ಜನ್ ನಿರ್ಧಾರ ಮಾಡಲಿ. ಆ ಥರ ನಿರ್ಧಾರ ಮಾಡಿರೋದನ್ನು ಮಾಡಿದ್ದೀವಿ. ಹತ್ತಿರದಲ್ಲಿ ಯಾರೋ ಒಬ್ರು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ಸಿಕ್ಕರೆ ನೋಡ್ಕೊಳ್ಳಿ, ಅದಕ್ಕೆ ಎಷ್ಟು ನಿಜಕ್ಕೂ ಔಷಧಿಯಿಂದನೇ ಗುಣ ಆಗುತ್ತೆ. ಅಂದರೆ ಡಿಸ್ಕ್ ವಾಪಸ್ ಹೋಗ್ಬಿಡಲ್ಲ ನಾನು ಔಷಧಿ ಕೊಟ್ಟರೆ, ವೆದರ್ ಯು ಕ್ಯಾನ್ ಮ್ಯಾನೇಜ್ ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಯಾವೂರಿಂದ? ನನ್ನ ಹೆಸರು ಕಲಾವತಿ ಅಂತ. ಓಕೆ, ಯಾವೂರು? ಬೆಂಗಳೂರು. ಓಕೆ, ಕೇಳಿ, ಏನ್ ಪ್ರಶ್ನೆ ಇದೆ ಕೇಳಿ. ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರು ಕೈ ಕಾಲೆಲ್ಲ ಥಂಡಿ ಆಗುತ್ತೆ, ಅದು ಸಿಂಪ್ಟಮ್ಸ್ ಅಂತ. ನನ್ಗೆ ಹಂಗೆ ಆಗುತ್ತೆ ಸರ್. ಅದೇ ಹೇಳಿದ್ದು ನೀವು ಆಗಲೇ ಹೇಳಿದೆ ನಾನು. ಮತ್ತೆ ಎಲ್ಲರೂ ಇಲ್ಲ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಯಾರು ತಪ್ಪು ತಿಳ್ಕೊಬೇಡಿ. ಇದೆಲ್ಲ ಫಂಕ್ಷನಲ್ ಡಿಸಾರ್ಡರ್ಸ್ ಆದಾಗ ಥಂಡಿ ಆದವ್ರಿಗೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಲಿಲ್ಲ ನಾನು, ತಪ್ಪು ತಿಳ್ಕೊಬೇಡಿ. ನಾವು ಹೇಳಿದ್ದು ಬಸ್ಸವಿಳಿದು ಹೋಗುವಂಥ ಒಂದು ಸಣ್ಣ ಬಾಯಿ ಹುಣ್ಣಿಗೂ, ಯಾವ್ದಾದ್ರು ಒಂದು ಸಣ್ಣ ಕಾಯಿಲೆಗೂ ವಿಪರೀತ ಸುಸ್ತು, ತಡೆಯೋಕ್ಕಾಗ್ತಾ ಇಲ್ಲ, 3 ದಿವಸ ರೆಸ್ಟ್ ತಗೋಬೇಕು ಅನ್ನೋವಂಥದ್ದು ಒಂದು ಸಿಂಪ್ಟಮ್ ಅಂತ ಹೇಳಿದೆ. ಅದು ಕ್ಯಾನ್ಸರ್ ಸಿಂಪ್ಟಮ್ಮೇ ಆಗಬೇಕಾಗಿಲ್ಲ. ನಾನು ಆಗಲೇ ಅದನ್ನು ಹೇಳಿದೆ, ಕ್ಯಾನ್ಸರ್ ಬರೋ ಸೂಚನೆ ಇರೋರಲ್ಲಿ
ಕ್ಯಾನ್ಸರ್ ಕೋಶದಿಂದ ಮಾಡಿದ ಔಷಧಿಯನ್ನು ಕೊಟ್ಟಾಗ ಇಂಥ ಸಿಂಪ್ಟಮ್ಸು ಸರಿ ಹೋಗುತ್ತೆ, ಅಂಥವ್ರಿಗೆ ಕ್ಯಾನ್ಸರು ಬರಲ್ಲ ಅಂತ. ನೀವು ಅದನ್ನ ಹೆದರ್ಕೊಂಡು ಯಾರು ಜನತೆ ಕೂಡ ಯಾರು ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು, ಮತ್ತು ಇದನ್ನು ಅದಕ್ಕೆ ಮಿಸ್ಟೇಕ್ ಮಾಡ್ಕೋಬಾರ್ದು. ಸಹಜವಾಗಿ ಬಂತು ಅಂದರೆ ಕ್ಯಾನ್ಸರಲ್ಲೇ ಹಲವಾರು ವಿಧಗಳಿದೆ. ಕೇವಲ ತಂಬಾಕು ಆಗಿರ್ಬೋದು, ಅಥವಾ ಸಿಗರೇಟು, ಧೂಮ್ರಪಾನ, ಮದ್ಯಪಾನ ಇಂಥದ್ರಿಂದ ಕ್ಯಾನ್ಸರ್ ಬರೋದು ಒಂದು ಕಡೆ ಆಯಿತು ಅಂತಾರೆ, ಯಾವುದೇ ಚಟಗಳನ್ನು ಮಾಡದೇ ಇರುವಂತಹ ವ್ಯಕ್ತಿಯಲ್ಲೂ ಸಹಿತ, ಪುರುಷ ಮಹಿಳೆಯರಲ್ಲೂ ಸಹಿತ ಬರ್ತಾ ಇರುತ್ತೆ. ಅಂದರೆ ಇದಕ್ಕೆ ಸಿಂಪ್ಟಮ್ಸ್ಗಳಾಗಲಿ, ಒಂದು ಪ್ರಿವೆಂಟಿವ್, ಎಲ್ಲದಕ್ಕೂ ಪ್ರಿವೆಂಟಿವ್ ಅಂತ ಹೇಳ್ತಾ ಇರ್ತೀವಿ. ಇದಕ್ಕೇನಾದರೂ ಪ್ರಿವೆಂಟಿವ್ ಮೆಥಡ್ಸ್ಗಳು? ಇಲ್ಲ ನೋಡಿ, ನಾನು ಆಗಲೇ ಹೇಳಿದೆ, ಹೋಮಿಯೋಪತಿನಲ್ಲಿ ಖಂಡಿತ ನಾವು ನಮ್ಮ ಹತ್ರ ಬರೋ ಪೇಷಂಟ್ಸನ್ನ 20 ವರ್ಷ, 10 ವರ್ಷ, 15 ವರ್ಷ ಫಾಲೋ ಮಾಡಿದ್ದೀವಿ. ಅವ್ರ ಫ್ಯಾಮಿಲಿಗಳವ್ರು ಬರ್ತಾರಲ್ಲ, ಅವ್ರಿಗೆ ನಾವು ಪ್ರಿವೆಂಟಿವ್ಗಳು ಕೊಟ್ಟಿದ್ದೀವಿ. ಬರೋಕ್ಕೆ ಮುಂಚೆನೆ ಕೊಟ್ಬಿಟ್ರ ಅಂತ ನೀವು ಕೇಳ್ಬೋದು. ನಮ್ಮ ಥಿಯರಿನ ನಾನು ಹೇಳಿದೆ. ನಮಗೆ ಒಂದು ತಲೆಯಲ್ಲಿ ಚೆನ್ನಾಗಿ ಗೊತ್ತಿರಬೇಕು, ಈ ಪ್ರಪಂಚದ ಆರಂಭದಿಂದ ಇಲ್ಲಿವರೆಗೂ ಕೂಡ ಮನುಷ್ಯ 2 ತೊಂದರೆಗಳ ಬಗ್ಗೆ, 2 ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾನೆ. ಒಂದು ಕಾಯಿಲೆ, ಇನ್ನೊಂದು ಸಾವು. ಅಕ್ಕ ಎಲ್ಲ ಒಂದು ಕಡೆ ಹೇಳ್ತಾಳೆ, ಆವವಿದ್ಯೆ ಕಲಿತರೇನು ನೀನು, ಸಾವವಿದ್ಯೆ ಕಲಿಯಲಿಲ್ಲ ಅಂತ. ಇದನ್ನ ನಾವು ಮರಿಬಾರ್ದು. ನಮ್ಮ ವೇದಗಳಲ್ಲಿ ಅಥವಾ ನಮ್ಮ ಇದರಲ್ಲೂ ಹೇಳ್ತಾರೆ, ಅನಾಯಾಸೇನ ಮರಣಂ ವಿನಾ ದೈನ್ಯ ಜೀವನಂ ಅಂತ. ಇವೆಲ್ಲವನ್ನು ಮಾಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಖಂಡಿತವಾಗಿ ಹೋಮಿಯೋಪತಿನಲ್ಲಿ. ಸ್ಲೋನ್ ಕೆಟರಿಂಗ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಅಮೆರಿಕಾದಲ್ಲಿದೆ. ಅದು ಈ ಪ್ರಪಂಚದ ಅತ್ಯದ್ಭುತ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ಒಂದು. ನಮ್ಮ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ನಟ ರಿಷಿ ಕಪೂರ್ ಅಲ್ಲಿ ಹೋಗಿದ್ರು, ಅರುಣ್ ಜೇಟ್ಲಿ ಅಲ್ಲಿ ಹೋಗಿದ್ರು, ನಮ್ಮ ಅನಂತ್ ಕುಮಾರ್ ಅವರು ಅಲ್ಲಿ ಹೋಗಿದ್ರು. ಈ ಥರ ನಾವು ನೋಡ್ದಂಗೆ ದಿ ಟಾಪ್ಸ್ ಯಾರ್ಯಾರಿಗೆ ಕ್ಯಾನ್ಸರ್ ಬಂದಿತ್ತು ಅವರೆಲ್ಲ ಆ ಆಸ್ಪತ್ರೆಗೆ ಹೋಗಿದ್ದಾರೆ. ನಮಗೆ ಒಂದು ವಿಷಯ, ಆ ಆಸ್ಪತ್ರೆಯ ಡಾಕ್ಟ್ರು, ಒಬ್ಬ ಮೆಡಿಕಲ್ ಡೈರೆಕ್ಟರ್ ಆದಂತಹ ಲೂಯಿ ನಾನು ಯಾವುದೋ ಸಮರ್ಥನೆಗೋಸ್ಕರ ಅವ್ರನ್ನ ಬಳಸ್ಕೊಳ್ತಾ ಇಲ್ಲ, ಟ್ರೂತ್ ಏನು, ಅವ್ರ ತಲೆಗಳಲ್ಲೂ ಏನಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಲೂಯಿ ಥಾಮಸ್ ಅಂತ ಹೇಳಿ ದಿ ಬಯಾಲಜಿ ಆಫ್ ಎ ಸೆಲ್ ಅಂತ ಒಂದು ಪುಸ್ತಕ ಬರೀತಾರೆ. ಅದು ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಕಾಪೀಸ್ ಸೋಲ್ಡ್ ಔಟ್ ಆಗುತ್ತೆ. ಅವ್ರು ಹೇಳ್ತಾರೆ, ವಾಟ್ ದಿ ಸೈಂಟಿಸ್ಟ್ ಆ್ಯಂಡ್ ದಿ ಮೆಡಿಕಲ್ ಪೀಪಲ್ ಆ್ಯಂಡ್ ದ ಕಾಮನ್ ಪೀಪಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ಈಸ್ ದಟ್ ವಿ ಡೋಂಟ್ ನೋ ದಿ ಕಾಸಸ್ ಆಫ್ ದಿ 75% ಆಫ್ ದಿ ಕಾಸಸ್ ಆಫ್ ದಿ ಡಿಸೀಸಸ್. 100ಕ್ಕೆ 75ರಿಂದ 85%ಗಳಿಗೆ ಕಾಯಿಲೆಗೆ ಕಾರಣ ಗೊತ್ತಿಲ್ಲ ಅನ್ನೋವಂಥ ಸೈನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮೆಡಿಕಲ್ ಸೈನ್ಸ್ ಈಸ್ ಎನ್ ಇನ್ಎಕ್ಸಾಕ್ಟ್ ಸೈನ್ಸ್. ಮ್ಯಾಥಮೆಟಿಕ್ಸ್ ಥರ 1+1 2 ಆಗೋದಿಲ್ಲ. ಇಲ್ಲಿ ಎಷ್ಟೇ ಮುಂದುವರೆದ್ರೂ ಕೂಡ ಈ ಕಾಯಿಲೆಗೆ ಕಾರಣಗಳನ್ನು ನಮಗೆ ಗೊತ್ತಿಲ್ಲ ಅಂತೀವಿ. ಗೊತ್ತಿಲ್ವಾ, ಅದು ಡೆಂಗ್ಯೂ ಬಂತು ಮೊನ್ನೆ, ಅವ್ರು ಅದನ್ನೇ ಹೇಳ್ತಾರೆ, ವಾಟ್ ವಿ ನೋ ಈಸ್ only the infectious theories and deficiency diseases, they are the truth. That is again 50% right, 50% wrong, because ಅದೇ ಡೆಫಿಷಿಯನ್ಸಿ, ಅದೇ ಹೆರಿಡಿಟ್ರಿ, ಅದೇ ಎನ್ವೈರ್ಮೆಂಟಲ್ಲಿ ಎಲ್ಲಗೂ ಬರಲಿಲ್ಲ. ಅದೇ ಇನ್ಫೆಕ್ಷನ್ನು ಅದೇ ಅವಳಿ ಜವಳಿ ಮಕ್ಕಳಲ್ಲಿ ಒಬ್ನಿಗೆ ಬಂತು, ಒಬ್ನಿಗೆ ಬರಲಿಲ್ಲ. ವಾಟ್ ದಿ ಪೀಪಲ್ ಮಸ್ಟ್ ರಿಯಲೈಸ್ ಈಸ್ ದಟ್ ದಿ ಮೆಡಿಸನ್ ಹ್ಯಾಸ್ ನೆವರ್ ಬಿಗನ್ ಆಸ್ ಎ ಪಕ್ಕಾ ಸೈನ್ಸ್ ಅಟ್ ಆಲ್. If the truth is been told, we are still in pre-Darwinian, pre-Newtonian era ಅಂತ ಅವ್ರು ಹೇಳ್ತಾರೆ. ಖಂಡಿತ ಹಿಂದೆ ಕ್ಯಾನ್ಸರಿಂದ ಸಾಯೋರ ಸಂಖ್ಯೆನ ನಾವು ಪ್ರೊಲಾಂಗ್ ಮಾಡಿರ್ಬೋದು. ಅವರ ಜೀವಾವಧಿಯನ್ನು ಇರೋದರಲ್ಲಿ ಸುಖಮಯವಾಗಿ, ಆರೋಗ್ಯಮಯವಾಗಿ ಮಾಡಿರ್ಬೋದು. ಒಂದು ಔಷಧೀಯ ಪದ್ಧತಿ ಕ್ಯಾನ್ಸರ್ನಲ್ಲಿ ಏನೇನು ಮಾಡಬಲ್ಲದೋ ಅದೆಲ್ಲವನ್ನು ಹೋಮಿಯೋಪತಿ ಮಾಡುತ್ತೆ. ನಮ್ಮ ನಿಯಮನೇ ಅಂಥದ್ದು ಏನು, ಯಾವುದೇ ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳನ್ನು ಮ್ಯಾಚ್ ಮಾಡೋಂಗಿರಬೇಕು. 2 ಲಕ್ಷದ ಔಷಧಿ ಕಂಡಿಟ್ಬಿಟ್ಟಿದ್ದೀನಿ, ನಾನೊಂದು ಕೀಮೋಥೆರಪಿ ಕೊಡ್ತೀನಿ, ನಿನ್ನ ಮನೆಯನ್ನೆಲ್ಲ ಅಡ ಇಟ್ಟು ತೊಗೊಂಡೋಗಿ ಕೊಡೋದಲ್ಲ. ಹೋಮಿಯೋಪತಿನಲ್ಲಿ 100 ರೂಪಾಯಲ್ಲಿ ನಾವು ಔಷಧಿ ಕೊಡಬಲ್ವಿ, ಪ್ರೊವೈಡೆಡ್ ಇಫ್ ಯು ಟೇಕ್ ಇಟ್. ಕೇರಳದಲ್ಲ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ಕಲ್ಕತ್ತಾದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ, ಅಲ್ಲೆಲ್ಲರೂ ಮಾಡ್ತಾ ಇದ್ದೀವಿ. ನನ್ನಂಥ ಒಬ್ಬ ಆರ್ಡಿನರಿ ಡಾಕ್ಟ್ರು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಅದು ದಿಸ್ ಮೇ ನಾಟ್ ಮೇಕ್ ಎನಿ ಸೆನ್ಸ್ ಅಟ್ ಆಲ್. ಕರೆಕ್ಟ್. ನಾನು ಒಬ್ಬ ಡಾಕ್ಟ್ರ್ ದಿವಸಕ್ಕೆ 100 ಜನ ನೋಡಿಬಿಟ್ರೆ 6 ಕೋಟಿ ಜನ ಇರೋರಿಗೆ ಯಾವ ಮೂಲೆಗಾಗುತ್ತೆ. ಆದರೆ ನನಗೆ ಇಟ್ ಮೇಡ್ ಆಲ್ ದ ಡಿಫರೆನ್ಸ್ ಟು ಪೀಪಲ್ ಹೂ ಹ್ಯಾವ್ ಟೇಕನ್ ಹೋಮಿಯೋಪತಿ. ಅದು ಗೊತ್ತಿರಲಿ ಅಂತ, ಸುಲಭವಾಗಿ ನಡೆಯುತ್ತೆ ಅಂತ. ಇವತ್ತು ಹೇಳಿ ನೆನ್ನೆ ಆಲ್ ದಿ ವಂಡರ್ ಡ್ರಗ್ಸ್ ಆಫ್ ಎಸ್ಟರ್ಡೇ ಹ್ಯಾವ್ ಬಿಕಮ್ ಬ್ಲಂಡರ್ ಡ್ರಗ್ಸ್ ಆಫ್ ಟುಡೇ. ಒಬ್ಬರು ಮದುವೆ ಮಾಡ್ಕೊಳ್ದಿರುವಂಥ ಒಬ್ಬ ದೊಡ್ಡ ಕಾರ್ಯಕರ್ತರು, ಅವ್ರಿಗೆ ಸಡನ್ನಾಗಿ ನೋವು ಬಂತು, ನೋಡಿದರೆ
ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಮಾಡಿದರು. ತಕ್ಷಣ ಅವರಿಗೆ ಆಪ್ರೇಷನ್ನು ಮಾಡಬೇಕಾಯ್ತು. ಆದರೆ ಆಗಲೇ ಅದು 3rd ಇಂದ 4th ಸ್ಟೇಜ್ಗೆ ಹೋಗ್ತಾ ಇತ್ತು. ಹಾಟ್ ಸ್ಪಾಟ್ L5 ವರ್ಟಿಬ್ರಲ್ ಬಂದಿತ್ತು. ಅವರಿಗೆ ಬಹಳ ಜನ ಡಾಕ್ಟರ್ಸು, ಬೆಂಗಳೂರಿನ ಎಲ್ಲ ವೈದ್ಯರು ಗೊತ್ತಿದ್ರು. ಅವರೊಂದು ಮೀಟಿಂಗ್ ಕರೆದ್ರು, ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಎಲ್ಲರನ್ನು ಕರೆದು ಡಿಸ್ಕಸ್ ಮಾಡಿ ಕೊನೆಗೆ ಹಿ ಆಪ್ಟೆಡ್ ಹೋಮಿಯೋಪತಿ. ಅವ್ರಿಗೆ ಹೇಳಿದ್ದು ನೀವು 3 ತಿಂಗಳು ಮಾತ್ರ ಬದುಕ್ತೀರಿ ಅಂತ. ಆ ಕೇಸನ್ನು ನಾನು 11 ವರ್ಷ ಮ್ಯಾನೇಜ್ ಮಾಡಿದ್ದೀನಿ ಸಂಪೂರ್ಣವಾಗಿ ಹೋಮಿಯೋಪತಿನಲ್ಲಿ. ಬಟ್ ಅವ್ರು ನನಗೆ ಹೇಳಿದ್ದೇನು ಅಂದರೆ, ನಾನು ಪ್ರತಿದಿನ ಒಂದು ಗೋಧಿ ಹುಲ್ಲಿನ ರಸ ಕುಡಿತೀನಿ ಅಂತ ಹೇಳಿದರು. ಅದನ್ನು ಅವ್ರು ಮಾಡ್ತಾಯಿದ್ರು, ನಾನು ನನ್ನ ಮೆಡಿಸನಲ್ಲಿ. ಆಮೇಲೆ ಇನ್ನೇನೋ ಒಂಚೂರು ಹೆಚ್ಚು ಕಮ್ಮಿ ಆಯಿತು, ಮಧ್ಯದಲ್ಲಿ ಬೇರೆ ಔಷಧಿಗಳನ್ನ ತೊಗೊಂಡ್ರು. ಕೊನೆ 3 ವರ್ಷ ಬಿಟ್ಟರೆ ಅವ್ರನ್ನ ಆಲ್ಮೋಸ್ಟ್ 21 years ಮ್ಯಾನೇಜ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ 11 years ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಸನ್. ಸೊ 3 ತಿಂಗಳು ಬದುಕ್ತಾನೆ ಅಂದವನ್ನ 11 ವರ್ಷ ಬದುಕ್ಸೋಕ್ಕಾಗತ್ತೆ. ಎಷ್ಟು ಜನ ನೋಡಿದ್ದೀನಿ. ಒಂದು ಲಂಗ್ ಕ್ಯಾನ್ಸರ್ ಕೇಸು ನನ್ನ ಹತ್ರ, ಅವಳಿಗೆ 3 ತಿಂಗಳು ಬರೆದು ಕೊಟ್ಬಿಟ್ಟಿದ್ರು. ಆಕೆ ಆಯಮ್ಮ ಬಂದು ಕೂತ್ಕೊಂಡು ನೋಡು, ಸರಿ ಶುರು ಮಾಡಿದ್ವಿ. ನನಗೇನೋ ಒಂದು ಕ್ಲೂ ಸಿಕ್ತು ಆ ಕೇಸಲ್ಲಿ, ಬರೀ ಕ್ಯಾನ್ಸರ್ಗೆ ಅಂತಲ್ಲ. ಆ ಅಮ್ಮ 1 ವರ್ಷ ಏನು ತೊಂದರೆ ಇದ್ದಂಗೆ ಬದುಕಿದ್ಲು. ಆ ನೆಕ್ಸ್ಟು ಅಂಥದ್ದು ಈ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ತಿಂದ್ಬಿಟ್ಟು ಡೈರಿಯಾ ಆಗಿ ಸತ್ತೋದ್ಲು. ದಿ ಕ್ವಶನ್ ಈಸ್, ಎಸ್, ಹೋಮಿಯೋಪತಿ ಒಂದು ಸ್ವಯಂ ಪರಿಪೂರ್ಣ ವೈಜ್ಞಾನಿಕ ಚಿಕಿತ್ಸಾ ಕ್ರಮ. ಆದ್ದರಿಂದ ಹೋಮಿಯೋಪತಿಯ ಸರಿಯಾದವ್ರ ಕೈಲಿ ಮಾಡಿದರೆ, ಅಂದರೆ ನಾನೊಬ್ಬನೇ ಸರಿಯಾದವನು ಮಿಕ್ಕರಲ್ಲ ಅಂತ ಹೇಳ್ತಾ ಇಲ್ಲ, ಯಾರು ತಪ್ಪು ಭಾವಿಸಬಾರ್ದು. ಅದನ್ನು ಹೋಮಿಯೋಪತಿನಲ್ಲಿ ಸರಿಯಾದ ಚಿಕಿತ್ಸೆ ದೊರೆತರೆ ಈ ರೀತಿ ಪೂರ್ವದಲ್ಲೇ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಕಾಯಿಲೆ ಬಂದ ಮೇಲೆ ನಮ್ಮ ಹತ್ರಕ್ಕೆ ಬಂದರೆ ಬೇರಿನ್ಯಾವುದೇ ಪದ್ಧತಿಯಲ್ಲಿ ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ತಾರೋ ಅಷ್ಟರ ಮಟ್ಟಿಗೆ ನಾವು ಕೂಡ ಹೋಮಿಯೋಪತಿನಲ್ಲಿ ಮಾಡಿದ್ದೀವಿ. ಹಾಗೆ ಸರ್, ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಇರಬೇಕು ಅಂತಂದರೆ ಸಹಜವಾಗಿ ಬರೋದೇನಂತಾರೆ, ಓಕೆ ಟ್ರೀಟ್ಮೆಂಟ್ಗಳು ಕೊಡ್ತಾರೆ, ಮುಗಿದೋಯ್ತು. ಅದಾನಂತರ ವಾಸಿ ಆದ್ಮೇಲೆ ಸತ್ತ ತಿರ್ಗಾ ಮತ್ತೆ ಬರಬಹುದಾ ಆ ಕಾಯಿಲೆ, ಅಥವಾ ಸಂಪೂರ್ಣವಾಗಿ ಗುಣವಾಗುತ್ತಾ? ತಿಳ್ಕೊತೀನಿ. ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ, ಹೇಳಿ ತಮ್ಮ ಹೆಸರು, ಯಾವೂರಿಂದ? ಸರ್, ನನ್ನ ಹೆಸರು ಕವಿತಾ. ಅವರಮ್ಮ ನಾನು. ಯಾರು? ನನ್ನ ಮಗು 4 ವರ್ಷ. ಓಕೆ. ಹಾಸ್ಪಿಟಲ್ ಅದೇ ಕಿದುಬಾಯಿಂದ ಮೆಡಿಸಿನ್ ಕೀಮೋಥೆರಪಿ ಆಗೈತೆ. ಏನ್ ಕ್ಯಾನ್ಸರ್ ಆಗಿತ್ತು? ಬ್ಲಡ್ ಅಲ್ಲ ಆಗಿತ್ತು. ಯಾರಿಗೆ? ನನ್ನ ಮಗಂಗೆ ಸರ್. ಎಷ್ಟು ವಯಸ್ಸೆಷ್ಟು? 4 ವರ್ಷ. ಗೊತ್ತಾಗಿ ಎಷ್ಟು ದಿವಸ ಆಯ್ತು? ಗೊತ್ತಾಗಿ 1 ವರ್ಷ ಆಯ್ತು. 1 ವರ್ಷದಿಂದ ಕೀಮೋ ಆಗೈತೆ, ಕೀಮೋ ಎಲ್ಲ ಆಗೈತೆ. ಇನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇದ್ದೀರಿ? ಅದನ್ನ ಖಂಡಿತ ಹೋಮಿಯೋಪತಿ ಬನ್ನಿ. ಅದೇ ಅದಕ್ಕೆ ಸಜೆಷನ್ ಮುಂದೆ ಏನಾರ ಇದೆಯಾ? ಅಲ್ಲ, ಖಂಡಿತ ಅವ್ರಿಗೆ ಮಾಡ್ಲೇಬೇಕು. ಇವತ್ತು ಕೀಮೋಥೆರಪಿ ಕೊಟ್ಟಿದ್ರೆ ಇವತ್ತಿಗೆ ಬೋನ್ ಮ್ಯಾರೋ ಸಪ್ರೆಷನ್ ಆಗಿದ್ದನ್ನೋ ಉತ್ಪತ್ತಿ ಮಾಡ್ತಾ ಇದ್ದಿದ್ದೋ ಕಣಗಳನ್ನ ಅದನ್ನು ತಾತ್ಕಾಲಿಕಕ್ಕೆ ಬಂದ್ ಮಾಡಿರ್ತಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ನಾವು ಹೇಳ್ತೀವಲ್ಲ, ಮೂಲ ದೋಷದಿಂದ ಮಾಡೋದು ಅಂತ, ಅದನ್ನು ಖಂಡಿತ ಹೋಮಿಯೋಪತಿಲಿ ಮಾಡ್ತೀವಿ. ಸ್ವಿಚ್ ಮಾಡಿ ಈಗಾಗಲೇ ಅನುಕೂಲ ಆಗಿರೋದ್ರಿಂದ ಅವ್ರನ್ನ ಇನ್ನೇನು ಮತ್ತೆ ಮರುಕಳಿಸ್ದಂಗೆ, ಕಾಯಿಲೆ ವಾಪಸ್ ಬರ್ದಂಗೆ ಖಂಡಿತ ನೋಡ್ಕೋಬಹುದು. ಓಕೆ ಸರ್, ನಾನು ಕೇಳಿರುವಂಥ ಮೊದಲನೇ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಮತ್ತೆ ತಾವೇನೋ ಟ್ರೀಟ್ಮೆಂಟ್ಗಳೇನೋ ಕೊಡ್ತಾರೆ, ಮತ್ತೆ ಬರುವಂಥ ಸಾಧ್ಯತೆ ಇರುತ್ತಾ ಅಥವಾ ಹೇಗೆ? ದೇರ್ ಆರ್ 2 ಥಿಂಗ್ಸ್. ಫಸ್ಟ್ ಸ್ಟೇಜ್ ಅಂದರೆ ಯಾವಾಗ? ನೀವು ಬಯಾಪ್ಸಿ ಮಾಡಿದಾಗ. ಬಯಾಪ್ಸಿ ಮಾಡೋ ಹೊತ್ತಿಗೆ ನನ್ನ ಪ್ರಕಾರ ಲೇಟು. ನಿಮ್ಮ ಗ್ರೆಡೇಷನ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಎಲ್ಲ ಇದೆಯಲ್ಲ, ಲಂಗ್ಸಿಗೆ ಬಂತು, ಬೋನಿಗೆ ಬಂತು, ಮೆದುಳಿಗೆ ಬಂತು, ಲಿವರಿಗೆ ಬಂತು ಅಂದರೆ 2ರಿಂದ 3ನೇ ಸ್ಟೇಜು, ಇನ್ನೆಲ್ಲೂ ಹೋಗಲಿಲ್ಲ ಅಂದರೆ ಫಸ್ಟ್ ಸ್ಟೇಜು. ಎಸ್, ಫಸ್ಟ್ ಸ್ಟೇಜಲ್ಲೇ ಗೊತ್ತಾದರೆ ಕ್ಯಾನ್ಸರನ್ನು ಯಾವುದೇ ಪೆಥಲಾಜಿಕಲ್ ಇನ್ವೆಸ್ಟಿಗೇಷನ್ಸಿಂದ, ಈಗೆಲ್ಲ ಪೆಥಲಾಜಿಕಲ್ ಇನ್ವೆಸ್ಟಿಗೇಷನ್ಸು ಸಿಕ್ಕಾಪಟ್ಟೆ ಮುಂದುವರೆದಿದೆ, ಲೈಕ್ ಸ್ಕ್ಯಾನಿಂಗು, MRI. ಈ ಸ್ಟೇಜಲ್ಲಿ ಮೊದಲನೇ ಸ್ಟೇಜಲ್ಲಿ ಬಂದರೆ ಖಂಡಿತ ನಾವು ಹೋಮಿಯೋಪತಿಯಿಂದ ಅದನ್ನು ಪ್ರಿವೆಂಟ್ ಮಾಡ್ತೀವಿ, ಮುಂದಕ್ಕೆ ಹೋಗ್ದಂಗೆ ನೋಡ್ಕೊಳ್ತೀವಿ. ಸೆಕೆಂಡ್ ಸ್ಟೇಜಲ್ಲಿ ಬಂದರೆ ಬಹುಶಃ ಯಾವುದೋ ಗೆಡ್ಡೆ ಇದ್ದರೆ ಏನಾದ್ರು ಇದ್ದರೆ ಅದನ್ನು ಆಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆ ಆಪ್ರೇಷನ್ ಮಾಡಿದ ಮೇಲೆ ಕೀಮೋಥೆರಪಿ, ರೇಡಿಯೋಥೆರಪಿ ಬದಲು ಹೋಮಿಯೋಪತಿ ತಗೊಳ್ಳಿ ಅಂತ ಹೇಳ್ತೀವಿ. ಅವ್ರು ಹೇಳಿದ್ದಕ್ಕಿಂತ ಖಂಡಿತ 3 ವರ್ಷ 4 ವರ್ಷ ಅದ್ಭುತವಾಗಿ ಚೆನ್ನಾಗಿರ್ತಾರೆ. 3rd ಸ್ಟೇಜ್ ದಾಟಿದ ಮೇಲೆ 4th ಸ್ಟೇಜ್ಗೆ ಹೋಗ್ತಾ ಇದೆ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಇರೋ ತನಕ ಒಂಥರ ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಅಂತಾರಲ್ಲ, ಅದನ್ನು ನಾವು ಮಾಡ್ತೀವಿ.